Ganoderma in coffee balance the amount of caffeine in the body and prevents us from getting jitters. ನೋಡಿ, ಗೆಟಿಂಗ್ ಜಿಟರ್ಸ್ ಆಗುದಿಲ್ಲ. ಆ ರೀತಿಯಲ್ಲಿ ನಿಮ್ಗೆ ಗ್ಯಾನೋಡರ್ಮ ಇರುವುದರಿಂದ ಅದು ನಿಮ್ಗೆ ಹೆಲ್ಪ್ ಆಗ್ತದೆ. ಇವನ್ 1 cup, 2 cup, 3 cup, even 10 cups ಸಹ nothing will happen. You can use regularly. Comparing the differences. ಪುನಃ ನಿಮ್ಗೆ ಡಿಫರೆನ್ಸ್ ಬಂದಾಗ, ಕೆಫೇನ್ ಬ್ಲಾಕ್ಸ್ ದ ಅಡೆನೋಸಿನ್ ರೆಸೆಪ್ಟರ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಸ್ಲೀಪ್. ಸೊ ನಿಮ್ಗೆ ಅಡೆನೋಸಿನ್ ಇಸ್ ಎ ಬ್ಯಾಲೆನ್ಸರ್. ನಿಮ್ಗೆ ಗೊತ್ತೇ ಇರಬಹುದು, ನಿಮ್ಗೆ ಗ್ಯಾನೋಡರ್ಮದಲ್ಲಿ ನಿಮ್ಗೆ. ಸೊ ಇಲ್ಲಿ ಕೆಫಿನ್ ಏನ್ ಮಾಡ್ತದೆ, ಅಡಿನೋಸಿನ್ ಅನ್ನ ಬ್ಲಾಕ್ ಮಾಡಿ ಬಿಡ್ತದೆ. ಸೊ ಆವಾಗ ಏನಾಗ್ತದೆ, ನಿಮ್ಗೆ ನಿಮ್ಮ ರೆಗ್ಯುಲರ್ ಇದು ನಿಮ್ಗೆ ಪ್ರಾಬ್ಲಮ್ ಆಗ್ತದೆ. ಎಸ್ಪೆಷಲಿ ನಿಮ್ಗೆ ನಿದ್ರೆ, ಮತ್ತೆ ನಿಮ್ಗೆ ಜಾಸ್ತಿ ನೀವು ಬೇರೆ ಕಾಫಿ ಕುಡಿದ್ರೆ ನಿದ್ರೆಗೆ ಪ್ರಾಬ್ಲಮ್ ಆಗ್ತದೆ. ಅಫೆಕ್ಟ್ ದ ಕ್ವಾಲಿಟಿ ಆಫ್ ಸ್ಲೀಪ್ ಡ್ಯೂ ಟು ದ ಕೆಫೈನ್ ವಿಚ್ ಸ್ಟಿಮ್ಯುಲೇಟ್ ದ ವೇಕ್ಫುಲ್ನೆಸ್ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು 1-2 ಕಪ್ ಕಾಫಿ ಕುಡಿದು ತೊಂದರೆ ಇಲ್ಲ. ಬೇರೆ ಕೆಲವರು 10-15 ಕಾಫಿ ಕುಡಿದ್ರೆ ಅದು ಮುಂದೊಂದು ದಿವಸ ನಿಮ್ಗೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಳ್ತದೆ, ನಿಮ್ಗೆ ಸರಿಯಾಗಿ ನಿದ್ರೆ ಇರುವುದಿಲ್ಲ. ಬಟ್ ಡಿಎಕ್ಸನ್ ಕಾಫಿ, ಗ್ಯಾನೋಡರ್ಮಾ ಪ್ರಿವೆಂಟ್ಸ್ ಕೆಫೈನ್ ಫ್ರಮ್ ಬ್ಲಾಕಿಂಗ್ ಅಡೆನೋಸಿನ್ ರೆಸೆಪ್ಟರ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಾದ್ರೆ ನಿಮ್ಗೆ ಬ್ಲಾಕ್ ಮಾಡದಿದ್ದಾಗೆ, ಕೆಫಿನ್ ಹೋಗಿ ಅದನ್ನ ಅಡಿಷನಲ್ ಬ್ಲಾಕ್ ಮಾಡದಿದ್ದಾಗೆ ಗ್ಯಾನೋಡರ್ಮಾ ನಿಮ್ಗೆ ಪ್ರಿವೆಂಟ್ ಮಾಡ್ತದೆ. ಡಿಎಕ್ಸನ್ ಕಾಫಿ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಸ್ಲೀಪ್. ನಿಮ್ಗೆ ಬೇಕಾದ್ರೆ ನಿಮ್ಗೆ ನೋಡಿ, ಒಂದು 4 ಗಂಟೆ 5 ಗಂಟೆ ನಿದ್ರೆ ಮಾಡಿದ್ರು ತುಂಬಾ ಫ್ರೆಶ್ ಆಗಿ ಪುನಃ ಎದ್ದಿರ್ತಾರೆ. ಆ ರೀತಿ ಡಿಎಕ್ಸನ್ ಕಾಫಿ, ಗ್ಯಾನೋಡರ್ಮಾ ಕಾಫಿ ನಿಮ್ಗೆ ಹೆಲ್ಪ್ ಮಾಡ್ತದೆ. ಸೊ ರೆಗ್ಯುಲರ್ ಕಾಫಿ ಕುಡಿರಿ. ಕಂಪೇರಿಂಗ್ ದ ಡಿಫರೆನ್ಸಸ್ ರೆಗ್ಯುಲರ್ ಕಾಫಿ and DXN coffee, caffeine can increase the production of stress hormones in the body. This is very bad. ಗೊತ್ತಾಯ್ತು ನಿಮ್ಗೆ, ಸ್ಟ್ರೆಸ್ ಆಗ್ತದೆ. ನಿಮ್ಗೆ ಜಾಸ್ತಿ ನೀವು ಬೇರೆ ಕಾಫಿ ಕುಡಿದ್ರೆ ಆಟೋಮೆಟಿಕಲಿ ನಿಮ್ಗೆ ಹಾರ್ಮೋನ್ಸ್ ಅನ್ನ ಅದು ಸ್ಟಿಮ್ಯುಲೇಟ್ ಮಾಡಿ ನಿಮ್ಗೆ ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡ್ತದೆ. ಕೆಫೈನ್ ಕ್ಯಾನ್ ಕ್ರಿಯೇಟ್ ಡ್ರೌಸಿನೆಸ್ ಅಂಡ್ ಆಂಗ್ಸೈಟಿ. ಇಟ್ ಅಫೆಕ್ಟ್ಸ್ ದ ಬ್ರೈನ್. ಸೊ ಅದರಿಂದ ಜಾಸ್ತಿ ಕಾಫಿ ಕುಡಿಲಿಕ್ಕೆ ಹೋಗ್ಬೇಡಿ. ಬೇರೆ ಹೊರಗಡೆ ಕಾಫಿ ನಾನು ಹೇಳೋದು, ಡೋಂಟ್ ಡ್ರಿಂಕ್. ಜಾಸ್ತಿ ಕಾಫಿ ಕುಡಿದ್ರೆ ನಿಮ್ಗೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಬಟ್ ಡಿಎಕ್ಸನ್ ಗ್ಯಾನೋ ಕಾಫಿ ಈಸ್ ಎ ಪರ್ಫೆಕ್ಟ್ ಸ್ಟ್ರೆಸ್ ಬಸ್ಟರ್ ಅಂತ ಹಾಕಿದ್ದಾರೆ. ಎಷ್ಟೋ ಜನ ಈಗ IT-BT ಇರ್ಬೋದು, ಅಥವಾ ಬೇರೆ ಸ್ಟ್ರೆಸ್ಫುಲ್ ವರ್ಕ್ ಇರ್ಬೋದು, LIC ಅವರು ಇರ್ಬೋದು, ಟಾರ್ಗೆಟ್ ಓರಿಯೆಂಟೆಡ್ ಕೆಲಸದವ್ರು ಇರ್ಬೋದು, ಆಮೇಲೆ ತುಂಬಾ ನಿಮ್ಗೆ ಪ್ರೆಷರ್ ಕೆಲಸದವ್ರಿಗೆ ಡಿಎಕ್ಸನ್ ಕಾಫಿ ಬೆಸ್ಟ್. ಅವರಿಗೆ ಕೊಟ್ಬಿಡಿ, ಯಾವ ರೀತಿ ವರ್ಕ್ ಆಗ್ತದೆ ನೋಡಿ. ಗ್ಯಾನೋಡರ್ಮಾ ಇನ್ ದ ಕಾಫಿ oxygenate the body and improves the supply of oxygen to the brain. This improves the brain power and ಕಾನ್ಸಂಟ್ರೇಷನ್. ಯಾರಿಗೆಲ್ಲ ಓದುವ ಮಕ್ಕಳಿಗೆ ನಿಮ್ಗೆ ದಿಸ್ ಕಾಫಿ ಇಸ್ ವೆರಿ ಗುಡ್. ಯಾಕಂತ ಹೇಳಿದ್ರೆ ಇದರಲ್ಲಿ ಗ್ಯಾನೋಡರ್ಮಾ ಇರುವುದರಿಂದ ನಿಮ್ಗೆ ಆಕ್ಸಿಜನ್ ಇದರಲ್ಲಿ ನಾನು ಹೇಳಿದಿಲ್ಲ, ಇಲ್ಲ 6000 to 8000 ppm ಆಕ್ಸಿಜನ್ ಇದೆ. ಅದರಿಂದ ಆಟೋಮೆಟಿಕ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗ್ತದೆ. ಆಟೋಮೆಟಿಕ್ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ. ಮಕ್ಕಳಿಗೆ ತುಂಬಾ ಒಳ್ಳೇದಾಗ್ತದೆ. ಪ್ರತಿಯೊಬ್ಬರಿಗೂ ಕುಡಿಬಹುದು, ಇವರೆಲ್ಲ. ಈವನ್ ಸಹ ಮಕ್ಕಳು ಸಹ ನಿಮ್ಗೆ ಈ ಕಾಫಿಯನ್ನ ಕುಡಿಯೋದ್ರಿಂದ ಬೇಕಾದಷ್ಟು ಹೆಲ್ತ್ ಬೆನಿಫಿಟ್ ಅನ್ನ ಅವರು ಸಹ ಪಡಿಬಹುದು. ಅದಕ್ಕೂ ಸಹ ಅವರಿಗೆ ತುಂಬಾ ಒಳ್ಳೇದಾಗ್ತದೆ. ಅದರಿಂದ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಅಂತಿಲ್ಲ, ಪ್ರತಿಯೊಬ್ಬರು ಡಿಎಕ್ಸನ್ ಕಾಫಿ ಕುಡಿದು ಬೆನಿಫಿಟ್ ಅನ್ನ ತಗೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ಅದರಿಂದ ಪ್ರತಿಯೊಬ್ಬರು ಈ ಕಾಫಿಯನ್ನ ಕುಡಿಬಹುದು. ಸೊ ಈಗ ಎಷ್ಟು ಕಾಫಿಯನ್ನ ಮಾಡಬಹುದು ಅಂತ 1 minute. ಓಕೆ, ಇದರಲ್ಲಿ ನಿಮ್ಗೆ 25 ಸ್ಯಾಚೆಟ್ ಇಂಟು 20 grams ಅಂದ್ರೆ ನಿಮ್ಗೆ 500. ಒಂದು ಬಾಕ್ಸ್ ಅಲ್ಲಿ ನಿಮ್ಗೆ 25 ಸ್ಯಾಚೆ ಇರ್ತದೆ. ಸೊ ನಿಮ್ಗೆ 20 grams ಇರ್ತದೆ ಅದರಲ್ಲಿ. ಸೊ ನೀವು ಮಿನಿಮಮ್ ನಿಮ್ಗೆ ಸ್ಟ್ರಾಂಗ್ ಕಾಫಿ ಬೇಕಂತ ಹೇಳಿದ್ರೆ, ಯಾರಿಗೆಲ್ಲ ಸ್ಟ್ರಾಂಗ್ ಕಾಫಿ ಬೇಕಂತ ಹೇಳಿದ್ರೆ ಜಸ್ಟ್ ನಿಮ್ಗೆ 1 ಕಪ್, ಸೊ 150 ml ಬಿಸಿ ನೀರ್ ತಗೊಳ್ಳಿ. ಸ್ಯಾಚೆ ಇದೆ ನೋಡಿ, ಸ್ಯಾಚೆ ಓಪನ್ ಮಾಡಿ ನೀವು ಫಸ್ಟ್ ಹಾಕ್ಬಿಡಿ, ನೀರ್ ಹಾಕ್ಬಿಡಿ, ಕಾಫಿ ರೆಡಿ ಆಗ್ಬಿಡ್ತದೆ. ವೆರಿ ಇನ್ಸ್ಟೆಂಟ್ ಕಾಫಿ. ನಿಮ್ಗೆ ಏನು ಎಲ್ಲಿ ಹೋದ್ರು ನಿಮ್ಗೆ ಈಸಿ. ಇದನ್ನ ನಿಮ್ಮ ಬ್ಯಾಗ್ ಅಲ್ಲಿ ಇಟ್ಕೊಳ್ಳಿ. ಹಾಟ್ ವಾಟರ್, ನಿಮ್ಗೆ ಬಿಸಿ ನೀರು ಮಾತ್ರ ಬೇಕಾಗಿರೋದು, ಅದಕ್ಕೆ ಬೇಕೇನಿಲ್ಲ. ಎವ್ರಿಥಿಂಗ್ ಇಸ್ ರೆಡಿ. ಸೊ ಅದರಿಂದ ಒಳ್ಳೆಯ ಕಾಫಿ ಅಂತ ಹೇಳಿದ್ರೆ ನೀವು 25 ಕಾಫಿ ಮಾಡ್ಬೋದು. ಇಲ್ಲ ಡಬಲ್, ಈಗ ಗಂಡ ಹೆಂಡತಿ ಇದ್ರೆ 50 ಕಾಫಿ. ಯಾಕಂದ್ರೆ ಒಂದ್ಸಲ ಯಾರು 150 ml 200 ml ಕುಡಿಯುವುದಿಲ್ಲ. 100 ml ಹೋಟೆಲ್ ಕಪ್ ಇದೆ, 100 ml ಕುಡಿತೀರಿ. ಸೊ 2 ಕಪ್ ಮಾಡ್ಬೋದು. ಅಥವಾ ನೀವು ಹಾಲು ಹಾಕಿನೇ ಮಾಡ್ತೀನಿ ಅಂತ ಹೇಳಿದ್ರೆ ನೀವು 4 ಕಪ್ ಮಾಡ್ಬೋದು. ಒಳ್ಳೆ ಕಾಫಿಯನ್ನ 4 ಕಪ್ ಮಾಡ್ಬೋದು. ದಟ್ಸ್ ಮೈಟ್. ನಿಮ್ಗೆ ಲೈಟ್ ಕಾಫಿ 4 ಕಪ್ ಮಾಡ್ಬೋದು. ದಿಸ್ ಇಸ್ ದ ಥಿಂಗ್. ಸೊ ಇದು ಗೊತ್ತಿರ್ಬೇಕು ನಿಮ್ಗೆ. ತುಂಬಾ ಎಷ್ಟು ಕಪ್ ಮಾಡ್ಬೋದು ಅಂತ ಗೊತ್ತಿರೋದಿಲ್ಲ. ದ ಪ್ರಿಪರೇಷನ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ. ಜಸ್ಟ್ ಆಡ್ ಹಾಟ್ ಆರ್ ಕೋಲ್ಡ್ ವಾಟರ್ ಅಂಡ್ ಯುವರ್ ಕಾಫಿ ಇಸ್ ರೆಡಿ. ಸೊ ನಿಮ್ಗೆ ಕೋಲ್ಡ್ ವಾಟರ್ ಅಲ್ಲೂ ನೀವು ಕಾಫಿ ಮಾಡ್ಬೋದು, ಆದ್ರೆ ನಿಮ್ಗೆ ಅದು ಸರಿಯಾಗಿ ನೀವು
ಸ್ಪೂನ್ ತಗೋಬಿಟ್ಟು ಸರಿಯಾಗಿ ನೀವು ಅದು ತಿರುಗಿಸ್ಬೇಕಾಗ್ತದೆ. ಯಾಕೆಂದ್ರೆ ಇದರಲ್ಲಿ ಸ್ಕಿಮ್ ಮಿಲ್ಕ್ ಪೌಡರ್ ಇರೋದ್ರಿಂದ ಇದು ಕೋಲ್ಡ್ ವಾಟರ್ ಜೊತೆಗೆ ಮಿಕ್ಸ್ ಆಗೋದಿಲ್ಲ. ಬಟ್ ನಿಮ್ಗೆ ಮಿಕ್ಸಿ ಇದ್ರೆ ಓಕೆ, ಬೆಟರ್. ಕೋಲ್ಡ್ ಹಾಕ್ಬಿಟ್ಟು ನೀವು ಮಿಕ್ಸಿಯಲ್ಲಿ ತಿರುಗಿಸಿದ್ರೆ ಕ್ಲೀನ್ ಆಗಿರ್ತಾರೆ, ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ತಾರೆ. ಇಟ್ಸ್ ಆಲ್ ಸಿಂಪಲ್, ವೆರಿ ಸಿಂಪಲ್. ಸೊ ಅದರಿಂದ ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಆಫೀಸ್ಗೆ ಹೋಗುವವರು ಇರ್ಬೋದು, ಅಥವಾ ಹೊರಗಡೆ ಫೀಲ್ಡ್ ವರ್ಕ್ಗೆ ಹೋಗುವವರು ಇರ್ಬೋದು. ಸಾಧಾರಣ ನಿಮ್ಗೆ ಎಲ್ಲಾ ಕಡೆ ಈಗ ಹಾಟ್ ವಾಟರ್, ನಿಮ್ಗೆ ಬಿಸಿ ನೀರು ಸಿಕ್ಕೇ ಸಿಗ್ತದೆ. ಸೊ ನೀವು ಅದನ್ನ ಯೂಸ್ ಮಾಡ್ಬೋದು. ಕೆಳಗಡೆ ಕೊಟ್ಟಿದ್ದಾರೆ ಸ್ವೀಟ್ ನೋಟ್ ಅಂತ, ಆಡ್ ಜಾಗ್ರಿ ಪೌಡರ್ ಇಫ್ ನೀಡೆಡ್. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದವರು ಸ್ವಲ್ಪ ಸಿಹಿ ಪ್ರಿಯರು ಅವರು ಜಾಸ್ತಿ. ನಾವು ನೋಡಿದ್ರೆ ಅಲ್ಲಿ ಹೋದ್ರೆ ನಾವು ಟೀ ಕಾಫಿ ಕುಡಿದ್ರೆ ಇದು ಪಾಯಸ ಲೆಕ್ಕ ಇರ್ತಾರೆ. ನಮ್ಮಲ್ಲಿ ಪಾಯಸ ಮಾಡ್ತಾರೆ, ಕೀರು ಮಾಡ್ತಾರೆ. ಅದಕ್ಕೆ ಅದೇ ರೀತಿಯಲ್ಲಿ ಅವರು ಉತ್ತರ ಕನ್ನಡದಲ್ಲಿ ಸ್ವಲ್ಪ ಸ್ವೀಟ್ ತುಂಬಾ ಜಾಸ್ತಿ ಲೈಕ್ ಮಾಡ್ತಾರೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ಸೊ ಜಸ್ಟ್ ಬೇಕಂತ ಹೇಳಿದ್ರೆ ನೀವು ಸ್ವಲ್ಪ ಜಾಗ್ರಿ ಪೌಡ್ರು, ಬೆಲ್ಲವನ್ನ ನೀವು ಅದಕ್ಕೆ ಆಡ್ ಮಾಡ್ಕೋಬಹುದು. ಓಕೆ, ಸೊ ಈಗ ನಾನು 3-in-1 ಕಾಫಿ ಬಗ್ಗೆ ಹೇಳಿದ್ದೀನಿ. ಈಗ ನೆಕ್ಸ್ಟ್ ಕಾಫಿ ಬಗ್ಗೆ ಬರೋಣ. ಸೊ ಬಟ್ ವೇಟ್ ಫಾರ್ ದೋಸ್ ಹೂ ವಾಂಟ್ ಕಾಫಿ ಟು ಬಿ ಎ ಬ್ಲಾಕ್ ಅಂಡ್ ಬಿಟರ್, DXN has a delight for them as well. ಇನ್ನೊಂದು ಕಾಫಿ ಇದೆಯಲ್ಲ ನಿಮ್ಗೆ, ಬ್ಲಾಕ್ ಕಾಫಿ. ಈಗ ನೋಡಿ, ಇಂಡಿಯಾದಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ನಾವು ಹೈಯೆಸ್ಟ್ 2-in-1 ಕಾಫಿಯನ್ನ ಮೂವ್ಮೆಂಟ್ ಮಾಡ್ತಾ ಇದ್ವಿ. ಯಾಕಂದ್ರೆ 2-in-1 ಕಾಫಿ ನಿಮ್ಗೆ ಯಾವ ರೀತಿ ಬೇಕಾದ್ರೆ ಟರ್ನ್ ಮಾಡ್ಬೋದು ಅದನ್ನ. ಯಾಕಂದ್ರೆ ಅದರಲ್ಲಿ ಓನ್ಲಿ ಕಾಫಿ ಪೌಡರ್ ಮತ್ತೆ ಏನಿದೆ, ಗ್ಯಾನೋಡರ್ಮ ಇದೆ. ಬೇರೆ ಯಾವ ಕ್ರೀಮರ್ ಇಲ್ಲ, ಶುಗರ್ ಇಲ್ಲ, ಯಾವುದಿಲ್ಲ. ನಿಮ್ಗೆ ಬೇಕಾದ್ರೆ ಹಾಲ್ ಮಿಕ್ಸ್ ಮಾಡ್ಬೋದು, ಬೇಕಾದ್ರೆ ಬೆಲ್ಲ ಮಿಕ್ಸ್ ಮಾಡ್ಬೋದು. ಲೆಫ್ಟ್ ಟು ಯು. ಇನ್ಸ್ಟಂಟ್ ಕಾಫಿ ಅಂಡ್ ಗ್ಯಾನೋಡರ್ಮ, ನೋ ಕ್ರೀಮರ್, ನೋ ಶುಗರ್. ಸೊ ಅಂದ್ರೆ ಪ್ರಿಪರೇಷನ್ ಹೇಗ್ ಮಾಡಿ, ಜಸ್ಟ್ ಆಡ್ ಹಾಟ್ ಆರ್ ಕೋಲ್ಡ್ ವಾಟರ್ ಫಾರ್ ಎ ಬ್ಲಾಕ್ ಅಂಡ್ ಬಿಟರ್ ಡಿಲೈಟ್. ಸೊ ರಿಯಲಿ ವಂಡರ್ಫುಲ್ ಕಾಫಿ ಇದು. ಈ ಕಾಫಿಯನ್ನು ಒಂದ್ಸಲ ನೀವು ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ಸ್ವಲ್ಪ ಕಹಿ ಟೇಸ್ಟ್ ಸ್ಟಾರ್ಟಿಂಗ್ ಇರ್ತದೆ. ಒನ್ಸ್ ನೀವು ಈ ಕಾಫಿಗೆ ಬಂದ್ಬಿಟ್ರೆ ಮತ್ತೆ ಲೈಫ್ ಅಲ್ಲಿ ಬೇರೆ ಕಾಫಿ ಕುಡಿಯೋದಿಲ್ಲ, ಅಷ್ಟು ನಿಮ್ಗೆ ಬೆಸ್ಟ್ ಕಾಫಿ ಇದು. ಸೊ ಅದರಿಂದ ಇದಕ್ಕೆ ನೀವು ಜಸ್ಟ್ 150 ml ನೀರು, ಸೊ ಫುಲ್ ಸ್ಯಾಚೆಟ್, ಕೆಲವು ಸ್ವಲ್ಪ ನಿಮ್ಗೆ ಕೈ ಆದ್ರೆ 200 ml ನೀರನ್ನ ಹಾಕ್ಬಿಟ್ಟು ನೀವು ಫುಲ್ ಗ್ಲಾಸ್ ಮಾಡ್ಕೊಳ್ಳಿ. ಇದರಲ್ಲಿ ಮಿನಿಮಮ್ 5 to 6 ಕಪ್ ಮಾಡ್ಬೋದು. ನಾನು ಹೇಳ್ತೀನಿ 5 to 6, ಯಾಕಂದ್ರೆ ವೆರಿ ಸ್ಟ್ರಾಂಗ್ ಕಾಫಿ ಇದು, ವೆರಿ ಸ್ಟ್ರಾಂಗ್ ಕಾಫಿ. ಅದರಿಂದ ಇದರಲ್ಲಿ ಮಿನಿಮಮ್ 5 to 6 ಕಪ್ ವರೆಗೂ ನೀವು ಲೈಟ್ ಆಗಿ ಮಾಡ್ಕೋಬಹುದು. ಕೆಲವರಿಗೆ ಸ್ಟ್ರಾಂಗ್ ಬೇಕಾದ್ರೆ ಮಾತ್ರ ನೀವು ಫುಲ್ ಕುಡಿಬಹುದು, ಏನು ತೊಂದರೆ ಇಲ್ಲ. ಇದರಲ್ಲಿ 20 ಸ್ಯಾಚೆಟ್ ಇರ್ತದೆ, 20 ಸ್ಯಾಚೆಟ್ ಇರ್ತದೆ. ಅಲ್ಲಿ 5 grams ಇರ್ತದೆ. ಸೊ ಒಂದ್ ಸ್ಯಾಚೆಟ್ ಅಲ್ಲಿ ಮಿನಿಮಮ್ 4 to 5, even 6 cups, ಡಿಪೆಂಡ್ ಅಪಾನ್ ದ ನಿಮ್ಗೆ ಸ್ಟ್ರಾಂಗ್ ಅಂಡ್ ಲೈಟ್ ಅದರಲ್ಲಿ ನೀವು ಮಾಡ್ಕೊಳ್ಳಿಕ್ ಆಗ್ತದೆ. ಸೊ ಏನಾದ್ರು ನಿಮ್ಗೆ ಕಾಫಿ ಬಗ್ಗೆ ಡೌಟ್ ಇದ್ರೆ ಮತ್ತೆ ಕೇಳ್ಬೋದು. ಸೊ ಬ್ಲಾಕ್ ಕಾಫಿಯಲ್ಲಿ ಏನೇನ್ ಬೆನಿಫಿಟ್ ಆಗ್ತದೆ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ದಿಸ್ ಕಾಫಿ ಇಸ್ ಮೂವಿಂಗ್ ವೆರಿ ಫಾಸ್ಟ್. ಇಂಪ್ರೂವ್ ದ ಬ್ಲಡ್ ಸರ್ಕ್ಯುಲೇಷನ್. ಫಸ್ಟ್ ನಿಮ್ಗೆ ಬ್ಲಡ್, ರಕ್ತ ಪರಿಚಲನಾ ಸಿಸ್ಟಮ್ ಅನ್ನ ಈ ಕಾಫಿ ಕುಡಿಯುವುದರಿಂದ ತುಂಬಾ ಹೆಲ್ಪ್ ಆಗ್ತದೆ. ನಿಮ್ಗೆ ರಕ್ತ ಪರಿಚಲನಾ ಸಿಸ್ಟಮ್ ಪ್ರಾಬ್ಲಮ್ ಇದ್ರೆ ಏನಾಗ್ತದೆ ಅದು ತಿಳ್ಕೊಬೇಕು. ರಕ್ತ ಪರಿಚಲನಾ ಸಿಸ್ಟಮ್ ಪ್ರಾಬ್ಲಮ್ ಇದ್ರೆ ಏನೇನು ನಿಮ್ಗೆ ಬಾಡಿಗೆ ಹೋಗ್ಬೇಕೋ ಅದು ಅಲ್ಲಿಗೆ ತಲುಪಿಸುವುದಿಲ್ಲ. ಗೊತ್ತಾಯ್ತು ನಿಮ್ಗೆ? ಈಗ ಕೊರೋನಾ ಪೀರಿಯಡ್ ಅಲ್ಲಿ ಕೆಲವರಿಗೆ ಆ ಕಡೆ ಈ ಕಡೆ ಪಾರ್ಸೆಲ್ ಹೋಗ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬಂದ್ ಆಗಿತ್ತು. ಅದೇ ತರ ಈ ರಕ್ತ ಇದೆಯಲ್ಲ ನಮ್ಮ ಬಾಡಿಗೆ ಎಲ್ಲಾ ಕಡೆನೂ ನಮ್ಗೆ ನಾವ್ ಏನ್ ತಿಂತೀವಿ ಅದು ಪೌಷ್ಟಿಕಾಂಶಗಳನ್ನ ಎಲ್ಲಾ ಕಡೆ ಸಪ್ಲೈ ಮಾಡ್ತದೆ. ಅದೇ ಸರಿ ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಹೋಗು ತಲುಪಿಸುವುದೇ ಇಲ್ಲ. ಅದಕ್ಕೋಸ್ಕರ ಈ ಕಾಫಿ ಕುಡಿಯೋದ್ರಿಂದ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿರ್ತದೆ. ಆಮೇಲೆ ರೆಡ್ಯೂಸ್ ದ ಕ್ಯಾನ್ಸರ್ ರಿಸ್ಕ್. ಸೊ ಇವತ್ತು ನಿಮ್ಗೆ 10ರಲ್ಲಿ ನಿಮ್ಗೆ ಗೊತ್ತಿದೆ ಸಾಧಾರಣ 8 ಜನ ಎಲ್ಲ ಕ್ಯಾನ್ಸರ್ಗೆ ಬಂದಿದ್ದಾರೆ. ಸೊ ಕ್ಯಾನ್ಸರ್ ರಿಸ್ಕ್ ಅನ್ನ ಇದು ಏನ್ ಮಾಡ್ತದೆ, ಕಮ್ಮಿ ಮಾಡ್ತದೆ ಅಂತ ಹೇಳ್ತಾರೆ. ರೆಡ್ಯೂಸ್ ದ ಕ್ಯಾನ್ಸರ್ ರಿಸ್ಕ್ ಅಂಡ್ ಪ್ರಿವೆಂಟ್ ಹಾರ್ಟ್ ಡಿಸೀಸ್. ಇದು ಇನ್ನೊಂದು ಪ್ರಾಬ್ಲಮ್ ಇವತ್ತು. ಇದಕ್ಕಿದ್ದಾಗೆ ಹಾರ್ಟ್ ಪ್ರಾಬ್ಲಮ್ ಆಗೋದು. ಯಾಕೆ ಹಾರ್ಟ್ ಪ್ರಾಬ್ಲಮ್? ಹಾರ್ಟಿಗೆ ಸರಿಯಾಗಿ ಬ್ಲಡ್ ಪಂಪ್ ಆಗುದಿಲ್ಲ, ಅಥವಾ ನಿಮ್ಗೆ ಕೆಲವು ಟೈಮ್ ಏನಾಗ್ತದೆ, ಬ್ಲಡ್ ಥಿಕ್ನೆಸ್ ಜಾಸ್ತಿ ಆಗ್ತದೆ. ಸೊ ನಮ್ಗೆ ಇದರಲ್ಲಿ DXN ಕಾಫಿ ಇದೆಯಲ್ಲ, ಒನ್ ಆಫ್ ದ ಬೆಸ್ಟ್ ಕಾಫಿ. ಆಲ್ವೇಸ್ ನಿಮ್ಮ ಹಾರ್ಟ್ ಅನ್ನ ಸೇಫ್ ಗಾರ್ಡ್ ಮಾಡ್ತದೆ. ನೆಕ್ಸ್ಟ್, ಡಿಪ್ರೆಷನ್. ಎಷ್ಟೋ ಜನ ಇವತ್ತು ಜಿಗುಪ್ಸೆ, ಫೋಬಿಯಾ, ಮೇನಿಯಾ ಇಂತರ ಒಂದು ಪ್ರಾಬ್ಲಮ್ ಇಂದ ಒಳಗೊಂಡಿರ್ತಾರೆ. ಅಂತವರಿಗೆ ದಿಸ್ ಪ್ರಾಡಕ್ಟ್ ತುಂಬಾ ಹೆಲ್ಪ್ ಆಗ್ತದೆ. DXN ಬ್ಲಾಕ್ ಕಾಫಿ ಇದೆಯಲ್ಲ, ರಿಯಲಿ ಡಿಪ್ರೆಷನ್ ಇದ್ದವರಿಗೆ ನೀವು ಕೊಡ್ಬೋದು. ಆಮೇಲೆ ಪ್ರಿವೆಂಟ್ ಅಲ್ಸಿಮರ್ ಕಾಯಿಲೆ ಇದ್ದವರಿಗೂ ಸಹ ಇದು ತುಂಬಾ ಒಳ್ಳೇದಾಗ್ತದೆ. ಅಲ್ಸಿಮರ್ ಇನ್ ದ ಸೆನ್ಸ್ ನೆನಪಿನ ಶಕ್ತಿ ಕಮ್ಮಿ ಆಗ್ತಾ ಹೋಗುದು. ಈ ನೆನಪಿನ ಶಕ್ತಿ ಕಮ್ಮಿ ಆದಾಗ ಇದು ಪ್ರಾಬ್ಲಮ್ ಬರ್ತದೆ. ಇನ್ನು ಕೆಲವರಿಗೆ ನಿಮ್ಗೆ ಪಾರ್ಕಿನ್ಸನ್ಸ್ ಇರ್ಬೋದು, ಕೆಲವರಿಗೆ ಕೈಯೆಲ್ಲ ಶೇಕ್ ಆಗ್ತದಲ್ಲ, ಅಂತವರಿಗೂ ಸಹ ಇದು ಒಳ್ಳೇದಾಗ್ತದೆ. ಎನ್ಹಾನ್ಸ್ ಎನರ್ಜಿ, ಶಕ್ತಿ. ನಿಮ್ಗೆ ಕಾಫಿ ಕುಡಿದಾಗ ಒಳ್ಳೆ ಎನರ್ಜಿ, ಶಕ್ತಿ, ತಾಕತ್ತು ಜಾಸ್ತಿ ಆಗ್ತದೆ. ಆಮೇಲೆ ಸ್ಟ್ರೋಕ್,
ಈಗ ನಿಮ್ಗೆ ಗೊತ್ತೇ ಇದೆ, ಪಿಟ್ಸ್ ಎಲ್ಲ ಬರುದು, ಸ್ಟ್ರೋಕ್ ಆಗೋದು, ಪ್ಯಾರಲೈಸ್ ಆಗೋದು, ಕೈಯಲ್ಲಿ ನಿಶಕ್ತಿ ಆಗೋದು, ಕಾಲು ನಿಶಕ್ತಿ ಆಗೋದು, ಅಂತವರಿಗೂ ಸಹ ಈ ಕಾಫಿ ಒಳ್ಳೇದಾಗ್ತದೆ. ಆಮೇಲೆ ಶುಗರ್ ಇದ್ದವರಿಗಂತೂ ತುಂಬಾ ಒಳ್ಳೇದು. ಪ್ರಿವೆಂಟ್ ಅಂತ ಹಾಕ್ಬಿಟ್ಟಿದ್ದಾರೆ, ಗೊತ್ತಾ ನಿಮ್ಗೆ. ಈಗ ನಿಮ್ಗೆ ಎಷ್ಟೋ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಗೆಲ್ಲ ಸಕ್ಕರೆ ಕಾಯಿಲೆ ಇದ್ರೆ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ. ಆದ್ರೆ ಈವಾಗ್ಲೇ ನೀವು ಇದನ್ನ ನೀವು ಹ್ಯಾಬಿಟ್ ಮಾಡಿಬಿಟ್ರೆ ಇದು ಪ್ರಿವೆಂಟ್ ಮಾಡ್ತದೆ ಅಂತ ಹೇಳ್ತಾರೆ, ಅಥವಾ ಪೋಸ್ಟ್ಪೋನ್ ಮಾಡ್ತದೆ ಅಂತ ಹೇಳ್ತಾರೆ. ಸೊ ಅದರಿಂದ ಪ್ರಿವೆಂಟ್ ಡಯಾಬಿಟಿಸ್, ರಿಮೂವ್ಸ್ ಟಾಕ್ಸಿನ್. ಬಾಡಿಯಲ್ಲಿ ನಿಮ್ಗೆ ಯಾವುದೇ ಅನ್ವಾಂಟೆಡ್, ಬಾಡಿಗೆ ಬೇಡದಿದ್ದು ನಿಮ್ಮ ಬಾಡಿಯಲ್ಲಿ ಇದ್ರೆ, ಕೆಲವರಿಗೆ ಕಣ್ಣುರಿ, ಎದೆ ಉರಿ, ಎಸಿಡಿಟಿ, ಗ್ಯಾಸ್ಟ್ರಿಕ್, ವೀಕ್ನೆಸ್, ಸುಸ್ತೆಲ್ಲ ಇರ್ತದಲ್ಲ. ಸೊ ಅಂದ್ರ ಸೆನ್ಸ್ ಅಂದ್ರೆ ಬಾಡಿಯಲ್ಲಿ ನಿಮ್ಗೆ ಟಾಕ್ಸಿನ್ಸ್ ಲೋಡ್ ಆಗಿದೆ ಅಂತ ಅರ್ಥ. ಸೊ ಅದನ್ನ ನಿಮ್ಗೆ ಹೊರಗಡೆ ಹಾಕ್ಲಿಕ್ಕೆ, ನೀವು ಮನೆಯನ್ನ ಪ್ರತಿದಿನ ಕಸ ಗುಡಿಸಿಬಿಟ್ಟು ಹೊರಗಡೆ ಹಾಕ್ತಾ ಇರ್ತಾರೆ ಕಸವನ್ನ, ಅದೇ ತರ ಬಾಡಿಯಲ್ಲಿ ಸ್ಟೋರ್ ಆದ ಕಸವನ್ನ ತೆಗೆದು ಹೊರಗೆ ಹಾಕ್ಲಿಕ್ಕೆ ದಿಸ್ ಕಾಫಿ ತುಂಬಾ ನಿಮ್ಗೆ ಹೆಲ್ಪ್ ಆಗ್ತದೆ. ಪ್ರೊಟೆಕ್ಟ್ ಲಿವರ್, ಲಿವರ್ ಅನ್ನ ಸೇಫ್ ಮಾಡ್ತದೆ. ಲಿವರ್ ತುಂಬಾ ಇಂಪಾರ್ಟೆಂಟ್ ಆರ್ಗನ್ ಇನ್ ಅವರ್ ಬಾಡಿ, ಅದನ್ನ ಸೇಫ್ ಮಾಡ್ತದೆ ಈ ಕಾಫಿ. ಆಮೇಲೆ ಬ್ರೈನ್ ಟಾನಿಕ್, ಬ್ರೈನ್ ಮೇಲ್ ಸಹ ವರ್ಕ್ ಆಗ್ತದೆ ಅಂತ ಹೇಳ್ತಾರೆ. ಬ್ರೈನಿಗೆ ಸರಿಯಾದ ಇವತ್ತು ಯಾವುದೇ ಮೆಡಿಸಿನ್ ಇಲ್ಲ, ಆದ್ರೆ ಅದನ್ನ ನಾವು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕಾದ್ರೆ ದಿಸ್ ಬ್ಲಾಕ್ ಕಾಫಿಯನ್ನ ಕುಡಿದು ನೀವು ಬೆನಿಫಿಟ್ ಮಾಡಿ ತಗೋಬಹುದು. ಗುಡ್ ಮೂಡ್, ತುಂಬಾ ಜನರಿಗೆ ಮೂಡೇ ಇರುವುದಿಲ್ಲ, ಕೆಲಸದ ಮೂಡ್ ಇಲ್ಲ, ಓದುವ ಮೂಡ್ ಇಲ್ಲ, ಆಮೇಲೆ ಏನೇನೋ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಇರ್ತದೆ ನಿಮ್ಗೆ. ಏನು ಆ ಕೆಲವರಿಗೆ ವರ್ಕ್ ಮೂಡ್ ಇರುವುದಿಲ್ಲ ಅಂತ ಹೇಳ್ತಾ ಇರ್ತಾರೆ, ಮೂಡ್ ಇಲ್ಲ ಅಂತ, ಮದುವೆ ಮೂಡ್ ಇಲ್ಲ. ಸೊ ಮೂಡ್ ಅನ್ನ ಇದು ಜಾಸ್ತಿ ಮಾಡ್ತದೆ. ಸೊ ಅದರಿಂದ ಮೂಡ್ ಡೌನ್ ಇದ್ದವರಿಗೆ ನೀವು ಇದನ್ನ ಯೂಸ್. ವೆಯ್ಟ್ ಲಾಸ್, ಎಷ್ಟೋ ಜನರಿಗೆ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಇದು ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಈ ಕಾಫಿ ಕುಡಿಯೋದನ್ನ, ಯಾಕಂದ್ರೆ ಇದರಲ್ಲಿ ಕ್ಯಾನೋಡರ್ಮ ಇದೆ. ಸೊ ಸ್ಟ್ರೆಸ್ ಅನ್ನ ಮತ್ತೆ ಏನಾದ್ರೂ ಫ್ಯಾಟ್ ಇದ್ರೆ, ಕೊಲೆಸ್ಟ್ರಾಲ್ ಇದ್ರೆ ಅದನ್ನ ತೆಗೆದು ಹೊರಗೆ ಹಾಕಿ ಬಾಡಿ ಬ್ಯಾಲೆನ್ಸ್ಗೆ. ಪ್ರಿವೆಂಟ್ ಪಾರ್ಕಿನ್ಸನ್, ನಾನು ಆಲ್ರೆಡಿ ಹೇಳಿದೆ, ಪಾರ್ಕಿನ್ಸನ್ ಕಾಯಿಲೆ ಇದ್ದವರಿಗೂ ಸಹ ಇದು ಪ್ರಿವೆಂಟ್ ಮಾಡ್ತದೆ, ಅದಕ್ಕೂ ಸಹ ಹೆಲ್ಪ್ ಆಗ್ತದೆ. ಯಾವುದೇ ಮೆಡಿಸಿನ್ ಅದ್ರ ಒಟ್ಟಿಗೆ ನೀವು ಈ ಕಾಫಿಯನ್ನ ಕುಡಿತಾ ಹೋಗಿ. ಆಮೇಲೆ ಇಂಪ್ರೂವ್ಸ್ ದ ಗಟ್ ಹೆಲ್ತ್. ಇವತ್ತು ದೊಡ್ಡ ಪ್ರಾಬ್ಲಮ್ ಅಂದ್ರೆ ಗಟ್ ಅಂದ್ರೆ ಹೊಟ್ಟೆಯ ಪ್ರಾಬ್ಲಮ್ ಇಂದ ಎಷ್ಟೋ ಜನ ತಳಮಳ ಆಗಿರ್ತಾರೆ. ಸೊ ಅಂತವರಿಗೂ ಸಹ ದಿಸ್ ಕಾಫಿ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅದರಿಂದ ಇದು 15 ಬೆನಿಫಿಟ್ಸ್ ಅನ್ನ ಕೊಟ್ಟಿದ್ದಾರೆ. ರಿಯಲಿ ವಂಡರ್ಫುಲ್ ಬ್ಲಾಕ್ ಕಾಫಿ. ಪ್ರತಿಯೊಬ್ರು ಕಾಫಿ ಕುಡೀರಿ, ಬೆನಿಫಿಟ್ ಅನ್ನ ತಗೊಳ್ಳಿ. ಸೊ ನಿಮ್ಗೆ ಪ್ರಾಬ್ಲಮ್ ಬರ್ದಿದ್ದಾಗೆ ಆರೋಗ್ಯವೇ ಭಾಗ್ಯ. ಸೊ ದಿಸ್ ಕಾಫಿ ತುಂಬಾ ನಿಮ್ಗೆ ಹೆಲ್ಪ್ ಆಗ್ತದೆ. ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿ. ಕಾಫಿ ಫೇಶಿಯಲ್, ಸೊ ಅದು ಮಾತ್ರ. ಈಗ ನಾವು ಇಷ್ಟೋ ತನಕ ನಾವು ಕಾಫಿ ಬೆನಿಫಿಟ್ ಅನ್ನ ತಗೊಳ್ಳಿ, ಕಾಫಿ ಹೇಗೆ ಯೂಸ್ ಮಾಡೋದು ಅಂತ. ಸೊ ಕಾಫಿ ಫೇಶಿಯಲ್ ಆಗಿಯೂ ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಕಾಫಿ ಫೇಶಿಯಲ್ ಹೇಗೆ ಮಾಡೋದು? ಸೊ ಈಗ ನಮ್ಮ ಜೊತೆಗೆ ಕೆಲವು ಬ್ಯೂಟಿ ಪಾರ್ಲರ್ನವ್ರು ಇದ್ದಾರೆ. ಸೊ ನೀವು ಅವರಿಗೆ ಅವ್ರ ಹತ್ರನೇ ಕೇಳೋಣ, ಯಾಕಂತ ಹೇಳಿದ್ರೆ ವಿ ಆರ್ ನಾಟ್ ರೈಟ್ ಪರ್ಸನ್. ಅದಕ್ಕೊಂದ್ ದಿವಸ ನಾವು ಕಾಫಿಯಲ್ಲಿ ಯಾವ ರೀತಿ ಅವರು ಫೇಶಿಯಲ್ ಮಾಡ್ಬೋದು ಅವ್ರ ಹತ್ರ ತಿಳ್ಕೊಂಡು ಅವರ ಡೆಮೋ ಮಾಡಿಸ್ಬೇಡ. ಡೆಫಿನೆಟ್ಲಿ ಅದು ನಿಮ್ಗೆ ಒಂದ್ ದಿವಸ ನಾವೀಗ ನಮ್ಮ ಹತ್ರ ತುಂಬಾ ಜನ ಇದ್ದಾರೆ. ಜಸಿಂತ ಅವರಿದ್ದಾರೆ, ಶೈಲಾ ಶೆಟ್ಟಿ ಅವರಿದ್ದಾರೆ, ಮಧು ಅವರಿದ್ದಾರೆ, ಬೇಕಾದಷ್ಟು ಜನ ಬ್ಯೂಟಿ ಎಕ್ಸ್ಪರ್ಟ್ ನಮ್ ಜೊತೆಗಿದ್ದಾರೆ. ಅವ್ರ ಹತ್ರ ಡೆಮೋ ಮಾಡಿಸಿದ್ರೆ ನಿಮ್ಗೆ ಅದು ಕರೆಕ್ಟ್ ಆಗಿ ಗೊತ್ತಾಗ್ತದೆ. ನಾನು ಹೇಳಿದ್ರೆ ನನಗೆ ಅಷ್ಟು ನಿಮ್ಗೆ ಅದು ಗೊತ್ತಾಗ್ಲಿಕ್ಕಿಲ್ಲ, ಆದ್ರೂ ಇಲ್ಲಿ ಕೊಟ್ಟಿದ್ದಾರೆ. ಫೇಸ್ ಮಾಸ್ಕ್, ಮಿಕ್ಸ್ half a teaspoon ಆಫ್ 2-in-1 ಕಾಫಿ. ಕರೆಕ್ಟ್ ತಿಳ್ಕೊಳ್ಳಿ, ಫೇಸ್ ಮಾಸ್ಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ. ½ ಟೀ ಸ್ಪೂನ್ ನಮ್ಗೆ 2-in-1 ಕಾಫಿ ತಗೊಳ್ಳಿ ವಿತ್ ವಾಟರ್ ಅಂಡ್ ಅಪ್ಲೈ ಇಟ್ ಆನ್ ಯುವರ್ ಫೇಸ್ ಆಸ್ ಎ ಮಾಸ್ಕ್. ಸೊ ಅದರಿಂದ ಮಾಸ್ಕ್, ಈಗ ಮಾಸ್ಕ್ ಎಲ್ಲ ನೀವು ಹಾಕೋ ನಿಮ್ಗೆ ಎಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಬಟ್ ನಿಮ್ಗೆ ಇದು ಲಿಂಗ್ಸಿ ಬ್ಲಾಕ್ ಕಾಫಿಯಿಂದ ಮಾಸ್ಕ್ ಹೇಗೆ ತಯಾರು ಮಾಡುವುದಂತ, ಅದಕ್ಕೆ ½ ಟೀ ಸ್ಪೂನ್ ನೀವು ಕಾಫಿ ಪೌಡರ್ಗೆ ಸ್ವಲ್ಪ ನೀರ್ ಮಿಕ್ಸ್ ಮಾಡಿ ಮುಖಕ್ಕೆ ನೀವು ಮಾಸ್ಕ್ ಅನ್ನ ಮಾಡ್ಕೋಬಹುದು. ಅದರಿಂದ ಏನ್ ಬೆನಿಫಿಟ್ ಇದೆ ನಿಮ್ಗೆ ಮತ್ತೆ ನೋಡೋಣ. ಈವನ್ ಸ್ಕ್ರಬ್ ಆಗಿ ನೀವು ಯೂಸ್ ಮಾಡ್ಬೋದು ಅಂತ. ಈಗ ಸ್ಕ್ರಬ್ ಅಂದ್ರೆ ಕೆಲವು ಟೈಮ್ ನಿಮ್ಗೆ ಮುಖದಲ್ಲಿ ಕೆಲವೊಂದು ಕಂಟೆಂಟ್ ಉಳಿದು ಹೋಗಿರ್ತದೆ, ಅದನ್ನ ತೆಗಿಲಿಕ್ಕೆ 3-in-1 ಕಾಫಿ ಕಂಟೆನ್ಸ್ ನಾನ್ ಡೈರಿ ಕ್ರೀಮರ್ ಅಂಡ್ ಶುಗರ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಸ್ಕ್ರಬ್ ಆಗಿ ನೀವು ಯೂಸ್ ಮಾಡಬಹುದು. ಡಿಡ್ ಯು ನೋ ಕಾಫಿ ಅಂಡ್ ಗ್ಯಾನೋಡರ್ಮ ಬೋತ್ ಆರ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್? ಇದನ್ನ ನೀವು ಓಕೆ, ಇದೊಂದು ಕಾಂಬಿನೇಷನ್ ಯಾಕೆ, ಟೇಸ್ಟ್ ಯಾಕೆ ಅಂತ ಹೇಳಿದ್ರೆ ಇದನ್ನ ನೀವು ಪಾಯಿಂಟ್ ಔಟ್ ಮಾಡಬೇಕು. ಇದು ಹೇಗೆ ಯಾಕೆ ವರ್ಕ್ ಆಗ್ತದೆ ಅಂದ್ರೆ ಬೋತ್ ಆರ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್. ಕಾಫಿಯಲ್ಲಿಯೂ ಸಹ ಆಂಟಿ ಆಕ್ಸಿಡೆಂಟ್ ಇದೆ, ಗ್ಯಾನೋಡರ್ಮದಲ್ಲಿದೆ. ಕ್ಯಾನ್ ಬಿ ಇರಾಡಿಕೇಟ್ ಫ್ರೀ ರಾಡಿಕಲ್ಸ್. ಆದ್ರಿಂದ ನಮ್ಮ ಬಾಡಿಯಲ್ಲಿ ಈ ದಿನ ಉತ್ಪತ್ತಿಯಾಗೋ ಫ್ರೀ ರಾಡಿಕಲ್ಸ್ ಅನ್ನ ಬಾಡಿಯಿಂದ ಹೊರಗೆ ಹಾಕ್ಲಿಕ್ಕೆ ನಮ್ಗೆ ಆಂಟಿ ಆಕ್ಸಿಡೆಂಟ್ ಬೇಕು. ಇದು ಎರಡರಲ್ಲೂ ಇರ್ತದೆ, ಫ್ರಮ್ ಸ್ಕಿನ್ ಅಂಡ್ ದ ಪೋಸ್ಟ್ಪೋನ್ ಸ್ಕಿನ್ ಏಜಿಂಗ್. ಆಮೇಲೆ ಸ್ಕಿನ್ ನಿಮ್ಗೆ ಶೈನಿಂಗ್ ಆಗಿರ್ತದೆ, ಆಮೇಲೆ ಏಜಿಂಗ್ ಅನ್ನ ಪೋಸ್ಟ್ಪೋನ್ ಮಾಡ್ತದೆ. ಕಾಫಿ ಫೇಶಿಯಲ್ಸ್ ಆರ್ ಬೆನಿಫಿಷಿಯಲ್ ಇನ್ ರಿಮೂವಿಂಗ್ ದ ಡೆಡ್ ಸ್ಕಿನ್ ಅಂಡ್ ಗಿವಿಂಗ್ ಇಟ್ ಎ ಸಾಫ್ಟ್ ಅಂಡ್ ಶೈನಿ ಲುಕ್.
ನಿಮ್ಗೆ ಏನು ನಿಮ್ಗೆ ಸಾಯ್ತಾ ಇರುವ ಕೆಲವು ಸೆಲ್ಸ್ ಎಲ್ಲ ನಮ್ಮ ಸ್ಕಿನ್ ಅಲ್ಲಿ ಇರ್ತದೆ, ಅದನ್ನ ನಿಮ್ಗೆ ಇದನ್ನ ಫೇಶಿಯಲ್ ಮಾಡೋದ್ರಿಂದ ಅದನ್ನ ಕ್ಲೀನ್ ಮಾಡಿ ಹೊರಗೆ ಹಾಕ್ಲಿಕ್ಕೆ ನಮ್ಗೆ ಕಾಫಿ ತುಂಬಾ ವರ್ಕ್ ಆಗ್ತದೆ. ಸೊ ಯಾರ ಪಾರ್ಲರ್ ಇದ್ದವರಿಗೆಲ್ಲ ನೀವು ಇದನ್ನ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡಿ, ಅವ್ರು ಅದನ್ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವೀಗ 2 ಕಾಫಿ ಬಗ್ಗೆ ಮಾತಾಡಿದೀವಿ. ಈಗ ನೆಕ್ಸ್ಟ್ ಕಾಫಿ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಸೀರಿಯಸ್ ಆಗಿ. ಸೊ ದಿಸ್ ಇಸ್ ಕಾಲ್ಡ್ ಕಾರ್ಡಿಸೆಪ್ ಕಾಫಿ, the specially formulated for instant coffee powder added with cordyceps extract. This unique formulation makes a smooth and aromatic coffee to just up your day ಅಂತಿದೆ. ಸೊ ಅದರಿಂದ ದಿಸ್ ಕಾಫಿ ಇಸ್ ಎ ವೆರಿ ವೆರಿ ವಂಡರ್ಫುಲ್ ಕಾಫಿ. ಯಾಕಂತ ಹೇಳಿದ್ರೆ ಇಟ್ ಇಸ್ ಎ ಮೊನೋಪಲಿ ಕಾಫಿ ಅಂತ ಹೇಳ್ಬೋದು ನಮ್ಮ DXN ಅಲ್ಲಿ. ಬೇರೆ ಯಾರು ಕಂಪನಿ ಇದುವರೆಗೂ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡಿಲ್ಲ. ಯಾಕಂದ್ರೆ ಈ ಇನ್ಸ್ಟೆಂಟ್ ಕಾರ್ಡಿಸೆಪ್ ರೇಟ್ ಇಟ್ ಸೆಲ್ಫ್ ನಿಮ್ಗೆ ಗೊತ್ತಿದೆ, ಸಮ್ ಟೈಮ್ ಇದು 1 kg 40 ರಿಂದ 50-60 ಲಕ್ಷವರೆಗೆ ಹೋಗ್ತದೆ, ಅಷ್ಟು ರೇಟ್ ಇದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ಸೊ ಅದರಿಂದ ದಿಸ್ ನಮ್ಮ ಕಾಫಿಯಲ್ಲಿ ನಾವು ಇದನ್ನ ಮಿಕ್ಸ್ ಮಾಡಿದೀವಿ. ದಿಸ್ ಇಸ್ ಎ ವೆರಿ ಬ್ಲೆಂಡೆಡ್ ಬೆಸ್ಟ್ ಕಾಫಿ ಅಂತ ಹೇಳ್ಬೋದು. ಈ ಕಾಫಿ ಕುಡಿಯೋದ್ರಿಂದ ನಿಮ್ಗೆ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಕಾಫಿ ಇಂಟ್ರೊಡ್ಯೂಸ್ ಮಾಡಿದ ನಂತರ ಇದು 2 ಕಾಫಿಯನ್ನ, ಇವನ್ ಅಫ್ಕೋರ್ಸ್ ಬ್ಲಾಕ್ ಕಾಫಿ ಹೋಗ್ತದೆ, 3-in-1 ಕಾಫಿ ಹೋಗ್ತಾ ಇದೆ. ಆ ಪ್ಲೇಸ್ ಅಲ್ಲಿ ಈಗ ನಿಮ್ಗೆ ಈ ಕಾಫಿ ಇನ್ನು ಜಾಸ್ತಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ ನಿಮ್ಗೆ ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಕಾಫಿಯಲ್ಲಿ ನಿಮ್ಗೆ 3-in-1, ಸೊ ಇದರಲ್ಲಿ 3-in-1 ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಲೈಟ್ ಶುಗರ್ ಇದೆ, ಅದ್ರ ಜೊತೆಗೆ ಸ್ಕಿಮ್ ಮಿಲ್ಕ್ ಪೌಡರ್ ಇದ್ರಲ್ಲಿ ಯೂಸ್ ಮಾಡಿದರೆ, ಅದ್ರ ಜೊತೆಗೆ ಕಾರ್ಡಿಸೆಪ್ ಯೂಸ್ ಮಾಡಿದ್ರೆ. ಎಷ್ಟೋ ಜನರಿಗೆ ಕಾರ್ಡಿಸೆಪ್ ಅಂದ್ರೆ ಏನಂತ ಗೊತ್ತಿಲ್ಲ. ಇಲ್ಲಿ ಕಾಣ್ತಾ ಇದೆ ನೋಡಿ, ಒಂದು ನಾವು ಇಲ್ಲಿ ಟ್ರೇಲ್ ಇಟ್ಟಿದೀವಿ. ದಿಸ್ ಇಸ್ ಕಾಲ್ಡ್ ಕಾರ್ಡಿಸೆಪ್. ಜಸ್ಟ್ ಲೈಕ್ ನಿಮ್ಗೆ ಬ್ಯಾಡಿಗೆ ಮೆಣಸು ಹಾಗೆ ಕಾಣ್ತಾ ಇದೆ ಉದ್ದದಲ್ಲಿ. ಕಲರ್ ಮಾತ್ರ ನಿಮ್ಗೆ ಇದು ಏನು ಅರಿಶಿಣ ಅದ ಕಾಣ್ತಾ ಇದೆ ನಿಮ್ಗೆ, ಟರ್ಮರಿಕ್ ಕಲರ್. ಬಟ್ ಆ ಸೈಜ್ ಮೆಣಸಿನ ಸೈಜ್ ಇರ್ತದೆ. ಸೊ ಇದಕ್ಕೆ ಇದು ಹಿಮಾಲಯ, ಯೂಶ್ವಲಿ ಇದು ಹಿಮಾಲಯ, ನೇಪಾಳ್, ಬರ್ಮಾ ಮತ್ತೆ ಈವನ್ ಚೈನಾ, ಅಲ್ಲಿ ಮಾತ್ರ ಇದು ಬೆಳೀತದೆ. ಅಂದ್ರೆ ಹೈ ಆಲ್ಟಿಟ್ಯೂಡ್ ಅಂತ ಹೇಳ್ತೀವಿ, ಅಲ್ಲಿ ಇದು ನ್ಯಾಚುರಲ್ ಆಗಿ ಬೆಳೀತದೆ. ಈಗ ನಿಮ್ಗೆ ಆರ್ಟಿಫಿಷಿಯಲ್ ಆಗಿ ಈಗ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಹೈ ಡಿಮಾಂಡ್ ಇದೆ ಇದಕ್ಕೆ. ಸೊ ಇದು ಏನ್ ಮಾಡ್ತದೆ, ಯಾವ್ದಕ್ಕೆಲ್ಲ ಯೂಸ್ ಆಗ್ತದೆ, ಇಲ್ಲಿ ಕೊಟ್ಟಿದ್ದಾರೆ 14 ಬೆನಿಫಿಟ್ ಅನ್ನ 1 by 1 ನೋಟ್ ಮಾಡ್ಕೋಬಹುದು. ಈ ಕಾಫಿಯಲ್ಲಿ 14 ಬೆನಿಫಿಟ್ ಇದೆ. ಫಸ್ಟ್ ಬೆನಿಫಿಟ್, ಇಂಪ್ರೂವ್ ದ ಫಿಸಿಕಲ್ ಪರ್ಫಾರ್ಮೆನ್ಸ್. ತುಂಬಾ ಜನರಿಗೆ ವೀಕ್ನೆಸ್, ಸುಸ್ತಾಗುವುದು, ಎಷ್ಟೋ ಜನರಿಗೆ ತಾಕತ್ ಕಮ್ಮಿ ಆಗ್ಬಿಡ್ತದೆ, ಇದಕ್ಕಿದ್ದಾಗೆ ಡೌನ್ ಆಗಿಬಿಡ್ತಾರೆ. ಸೊ ಅಂತವ್ರಿಗೆ, ಯಾರಿಗೆಲ್ಲ ಅಂತ ಪ್ರಾಬ್ಲಮ್ ಇದೆ, ಎಷ್ಟು ಜನರಿಗೆ ಇವತ್ತು ಇಶ್ಯೂಸ್ ಆಗ್ಲಿಲ್ಲ, ಮಕ್ಕಳಾಗ್ಲಿಲ್ಲ, ಅಂತವ್ರಿಗೆ ದಿಸ್ ಕಾಫಿ ಇಸ್ ದ ಬೆಸ್ಟ್ ಕಾಫಿ. ಅದಕ್ಕೋಸ್ಕರ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಹೈ ಡಿಮಾಂಡ್ ಇರೋದೆ ಅದಕ್ಕೋಸ್ಕರ. ಎಷ್ಟೋ ಜನರಿಗೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಗಂಡಸರಿಗೆ ನಾನು ಹೇಳುದು ಎರೆಕ್ಟೈಲ್ ಪ್ರಾಬ್ಲಮ್, ವೀಕ್ನೆಸ್ ಇದೆ ಅವರಿಗೆ. ಸೊ ಇದರಿಂದ ಏನಾಗ್ತದೆ, ಇಶ್ಯೂಸ್ ಪ್ರಾಬ್ಲಮ್ ಆಗುವ ಚಾನ್ಸಸ್ ಇರ್ತಾರೆ. 49% ರಿಸರ್ಚ್ ಹೇಳ್ತದೆ ಮಕ್ಕಳಾಗ್ಲಿಕ್ಕೆ ಕಾರಣ ಗಂಡಸರೇ ಅಂದ್ರೆ 49%. ಸೊ ಅಂತವರಿಗೆ, ಸೊ ದಿಸ್ ಇಸ್ ವೆರಿ ಗುಡ್. ಯಾಕೆಂದ್ರೆ ಇಂಪ್ರೂವ್ಸ್ ದ ಫಿಸಿಕಲ್ ಪರ್ಫಾರ್ಮೆನ್ಸ್. ಇಟ್ ಇಸ್ ಜಸ್ಟ್ ಲೈಕ್ ಎ ಫ್ಯೂಯಲ್. ಗಾಡಿಗೆ ಪೆಟ್ರೋಲ್ ಹಾಕಿದಾಗೆ ನಿಮ್ಮ ಬಾಡಿಗೆ ಇದು ಪೆಟ್ರೋಲ್ ಹಾಕಿದ ಅಷ್ಟು ನಿಮ್ಗೆ ಎನರ್ಜಿಯನ್ನ ಕೊಟ್ಬಿಡ್ತದೆ. ಫಿಸಿಕಲ್ ಪರ್ಫಾರ್ಮೆನ್ಸ್, ವೈಟಾಲಿಟಿ ಅಂತ ಹೇಳ್ತಾರಲ್ಲ, ಸೊ ಅದನ್ನ ಇದರಲ್ಲಿ ಸಿಗ್ತದೆ. ರಿವೈಟಲ್ ಆ ರೀತಿಯಲ್ಲಿ ಕೆಲಸ ಮಾಡ್ತದೆ. ರಿಡ್ಯೂಸ್ ದ ಫಿಸಿಕಲ್ ಫಟಿಗ್. ಬಾಡಿಯಲ್ಲಿ ನಿಮ್ಗೆ ಏನಾದ್ರು ಲೇಸಿನೆಸ್ ಇದೆ, ವೀಕ್ನೆಸ್ ಇದೆ ಅಂತದಕ್ಕೆಲ್ಲ ಇದನ್ನೆಲ್ಲ ಕಮ್ಮಿ ಮಾಡ್ತದೆ. ಆಂಟಿ ಏಜಿಂಗ್ ಎಫೆಕ್ಟ್. ಪುನಃ ನೀವು ಸ್ಪೃದ್ರೂಪಿಗಳಾಗಿರ್ಬೋದು, ಯಂಗ್ ಎನರ್ಟಿಕ್ ಆಗಿರ್ಬೋದು. ಸೊ ತುಂಬಾ ಜನರಿಗೆ ಆಸೆ ಇರ್ತದೆ ನಾವ್ ಯಾವಾಗ್ಲೂ ಯಂಗ್ ಎನರ್ಟಿಕ್ ಆಗಿ ನೋಡ್ಬೇಕಂತ, ಕಾಣ್ಬೇಕಂತ. ಅಂತವರಿಗೆ ದಿಸ್ ಕಾಫಿ ತುಂಬಾ ಒಳ್ಳೇದು. ಆಂಟಿ ಆಕ್ಸಿಡೆಂಟ್ ಅಂಡ್ ಇಮ್ಯುನೋ ಎನ್ಹಾನ್ಸಿಂಗ್ ದ ಆಕ್ಟಿವಿಟೀಸ್. ಅಂದ್ರೆ ಟೋಟಲ್ ನಿಮ್ಗೆ ಇಮ್ಯುನಿಟಿಯನ್ನು ಆಕ್ಟಿವೇಟ್ ಮಾಡ್ಲಿಕ್ಕೂ ಸಹ ಈ ಕಾಫಿ ನಿಮ್ಗೆ ಹೆಲ್ಪ್ ಆಗ್ತದೆ. ಹೈಯೆಸ್ಟ್ ನಿಮ್ಗೆ ಆಂಟಿ ಆಕ್ಸಿಡೆಂಟ್ ಇದರಲ್ಲಿ ಇರುವುದರಿಂದ ಪ್ರೊಟೆಕ್ಟ್ ಮಿಟೋಕಾಂಡ್ರಿಯಾ ಮೈಟೋಕಾಂಡ್ರಿಯಾ. ಎಸ್, ಪುನಃ ಇದು ಸೆಲ್ ಮೇಲೆ ವರ್ಕ್ ಆಗ್ತದೆ. ಮೈಟೋಕಾಂಡ್ರಿಯಾವನ್ನು ಏನೇದು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ದಟ್ ಈಸ್ ದ ಥಿಂಗ್. ಇಂಪ್ರೂವ್ಸ್ ದ ಬ್ರೈನ್ ಫಂಕ್ಷನ್ ಅಂಡ್ ಬೂಸ್ಟ್ ಸೆಕ್ಸ್ ಡ್ರೈವ್. ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ. ಸೊ ಗಂಗಾಧರ್ ಆಚಾರ್ಯ ಅವರೇ ವಿಡಿಯೋ ಆಫ್ ಮಾಡಿ. ಓಕೆ, ಸೊ ನೆಕ್ಸ್ಟ್, ಆಂಟಿ ಏಜಿಂಗ್ ಅಂಡ್ ಇಂಪ್ರೂವ್ಸ್ ದ ಬ್ರೈನ್ ಫಂಕ್ಷನ್ ಅಂಡ್ ಬೂಸ್ಟ್ ಸೆಕ್ಸ್ ಡ್ರೈವ್ ಅಂತ ಹೇಳಿದ್ರೆ, ಬ್ರೈನ್ ಫಂಕ್ಷನ್ ಅನ್ನ ಇದು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತದೆ. ಯಾವಾಗ್ಲೂ ನೀವು ಆಕ್ಟಿವ್ ಆಗಿರ್ತೀರಿ. ಅದರ ಜೊತೆಗೆ ನಿಮ್ಗೆ ಈವನ್ ನಾನು ಹೇಳ್ದ ಬೂಸ್ಟ್ ದ ಸೆಕ್ಸ್ ಡ್ರೈವ್. ಸೊ ನಿಮ್ಗೆ ಏನಾದ್ರೂ ಎರೆಕ್ಟೈಲ್ ಪ್ರಾಬ್ಲಮ್ ಇದ್ರೆ ಸೊ ಅವ್ರಿಗೆ ಹೆಲ್ಪ್ ಆಗ್ತದೆ. ಈವನ್ ಲೇಡೀಸ್ ಸಹ ಇದನ್ನ ಆ ಲೆವೆಲ್ ಅಲ್ಲಿ ಅವರ ಏನಾದ್ರೆ ಮೆನ್ಸ್ಟ್ರುವಲ್ ಸಿಸ್ಟಮ್ ಮೇಲೂ ಸಹ ಇದು ತುಂಬಾ ಪರಿಣಾಮ ಬೀಳ್ತದೆ. ಅವರಿಗೂ ಸಹ ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಅಂಡ್ ಪೊಟೆನ್ಶಿಯಲ್ ಆಂಟಿ ಟ್ಯೂಮರ್. ಹಾಗೇನೆ ಈಗ ತುಂಬಾ ಜನರಿಗೆ ಈಗ ಟ್ಯೂಮರ್ ಪ್ರಾಬ್ಲಮ್,
ಅಲ್ಲಲ್ಲಿ ಗಡ್ಡೆ ಕಾಣ್ತಾ ಇರೋದು, ಗಡ್ಡೆ ಆದ್ರೆ ಅದನ್ನ ಬರ್ದಿದ್ದಾಗೆ ಇದು ಪ್ರೊಟೆಕ್ಟ್ ಮಾಡ್ತದೆ ಅಂತ ಹೇಳ್ತಾರೆ. ಅಂಡ್ ಆಂಟಿ ಕ್ಯಾನ್ಸರ್ ಆಕ್ಟಿವಿಟಿ ಏನಾದ್ರೂ ಆದ್ರೂ ಕೂಡ ನಿಮ್ಗೆ ಕ್ಯಾನ್ಸರ್ ಅನ್ನ ತಪ್ಪಿಸ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಕ್ಯಾನ್ ಹೆಲ್ಪ್ ಟು ದ ಕಂಟ್ರೋಲ್ ದ ಟೈಪ್ 2 ಡಯಾಬಿಟಿಸ್. ತುಂಬಾ ಜನರಿಗೆ ಟೈಪ್ 2 ಡಯಾಬಿಟಿಸ್ ಹುಟ್ಟಬೇಕಾದ್ರೆ ಡಯಾಬಿಟಿಸ್ ಬಂದಿರ್ತದೆ ಅಂತ, ಅವರಿಗೂ ಸಹ ಇದು ತುಂಬಾ ಹೆಲ್ಪ್ ಆಗ್ತದೆ ಕಂಟ್ರೋಲ್ ಮಾಡ್ಲಿಕ್ಕೆ. ಹೆಲ್ಪ್ಸ್ ಟು ದ ಟ್ರೀಟ್ ದ ಕ್ರಾನಿಕ್ ಕಿಡ್ನಿ ಡಿಸೀಸ್. ತುಂಬಾ ಜನಕ್ಕೆ ಕಿಡ್ನಿ ಪ್ರಾಬ್ಲಮ್, ಕಿಡ್ನಿಯಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇರುವುದು. ಸೊ ಇಂತ ಇದ್ರು ಸಹ ನಿಮ್ಗೆ ಈ ಪ್ರಾಡಕ್ಟ್ ನಿಮ್ಗೆ ಅದ್ರ ಮೇಲೆ ವರ್ಕ್ ಆಗ್ತದೆ. ಅಂಡ್ ಲಿವರ್ ಫಂಕ್ಷನ್, ಎಷ್ಟೋ ಜನ ಲಿವರ್ ಸರಿಯಾಗಿ ಫಂಕ್ಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸಿಸ್ಟಮ್ ಪ್ರಾಬ್ಲಮ್ ಆಗ್ತದೆ, ಅವರಿಗೂ ಸಹ ಇದು ಹೆಲ್ಪ್ ಆಗ್ತದೆ. ಪಾಸಿಬಲ್ ಬೆನಿಫಿಟ್ಸ್ ಫಾರ್ ಹಾರ್ಟ್ ಹೆಲ್ತ್. ಸೊ ಹಾರ್ಟ್ ಹೆಲ್ತ್ಗೂ ಕೂಡ ಇದು ಒಂದ್ ಸೈಡ್ ಇಂದ ನಿಮ್ಗೆ ಹೆಲ್ಪ್ ಮಾಡ್ತದೆ, ಅವರು ಸಹ ಇದನ್ನ ಯೂಸ್ ಮಾಡಬಹುದು. ಆಮೇಲೆ ಕೊಲೆಸ್ಟ್ರಾಲ್ ಲೆವೆಲ್ ಲೋವರ್ ಅಂದ್ರೆ ನಿಮ್ಗೆ ಬ್ಯಾಲೆನ್ಸ್, ಕೊಲೆಸ್ಟ್ರಾಲ್ ಲೆವೆಲ್ ನಿಮ್ಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬಾ ಒಳ್ಳೇದಾಗ್ತದೆ. ಅಂಡ್ ಎನಿ ಫೈಟ್ ಇನ್ಫ್ಲಮೇಷನ್, ಬಾಡಿಯಲ್ಲಿ ನಿಮ್ಗೆ ಏನಾದ್ರೂ ನೋವು, ಏನಾದ್ರೂ ಅನೀಸಿ ಇದ್ರೆ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಸಹ ಡಿಸ್ಕಾರ್ಡಿಸಮ್ ಕಾಫಿ ನಿಮ್ಗೆ ಹೆಲ್ಪ್ ಮಾಡ್ತದೆ. ಮೇ ರಿಲೀವ್ ಅಸ್ತಮಾ, ತುಂಬಾ ಜನರಿಗೆ ಅಸ್ತಮಾ, ದಮ್ಮು, ವೀಕ್ನೆಸ್, ಉಸಿರಾಟದ ತೊಂದರೆಗಳು ಅಂತವರಿಗೂ ಸಹ ದಿಸ್ ಕಾಫಿ ತುಂಬಾ ಒಳ್ಳೇದಾಗ್ತದೆ. ಸೊ ಈ ಕಾಫಿಯನ್ನ ನೀವು ಹೇಗ್ ಮಾಡ್ಬೋದು? ಪುನಃ ನಿಮ್ಗೆ ಸೇಮ್, ನಿಮ್ಗೆ ಕಾರ್ಡಿಸಫ್ ಕಾಫಿಯನ್ನ ಜಸ್ಟ್ ಓಪನ್ ಮಾಡಿ ಕಪ್ಪಲ್ಲಿ ಹಾಕ್ಬಿಡಿ, 150 ml ಬಿಸಿ ನೀರ್ ಹಾಕ್ಬಿಡಿ, ಕಾಫಿ ರೆಡಿ ಆಗ್ಬಿಡ್ತದೆ. ನಿಮ್ಗೆ ಒನ್ ಆಫ್ ದ ಬೆಸ್ಟ್ ಕಾಫಿ ಇದು. ಸೊ ನೀವು ಇದನ್ನ ರೆಗ್ಯುಲರ್ ಯೂಸ್ ಮಾಡಿ ನೋಡಿ, ರಿಯಲಿ ವಂಡರ್ಫುಲ್ ರಿಸಲ್ಟ್ ಇದೆ. ಸೊ ನೀವು ಗಂಡ ಹೆಂಡತಿ ಇದ್ರೆ ಸೊ ಹಾಲಲ್ಲಿ ಮಿಕ್ಸ್ ಮಾಡಿದ್ರೆ 2 ಕಪ್ ಅನ್ನು ಮಾಡ್ಕೊಳ್ಳಿ. ಅದರ್ವೈಸ್ ರೆಗ್ಯುಲರ್ ಬಿಫೋರ್ ಬೆಡ್ ನೀವು 1 ಗಂಟೆ ಮೊದಲು ಇದನ್ನ ಯೂಸ್ ಮಾಡಿ, ರಿಯಲಿ ವಂಡರ್ಫುಲ್ ಬೆನಿಫಿಟ್ ಅನ್ನ ನೀವು ಕಾಣಬಹುದು. ಇಲ್ಲಿ 14 ಬೆನಿಫಿಟ್ ಕೊಟ್ಟಿದ್ದಾರೆ. ದಟ್ಸ್ ಒನ್ ಆಫ್ ದ ಬೆಸ್ಟ್ ಕಾಫಿ ಅಂತ ಹೇಳ್ಬೋದು. ಸೊ ರೆಗ್ಯುಲರ್ ಯೂಸ್ ಮಾಡಿ, ಬೆನಿಫಿಟ್ ಅನ್ನ ತಗೊಳ್ಳಿ. ಏನಾದ್ರೂ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಸ್ಪಾನ್ಸರ್ ಅನ್ನ ಕೇಳಿ. ಸೊ ಇನ್ನೊಂದು ನಮ್ಗೆ ಪ್ರಾಡಕ್ಟ್ ಇದೆ, ಝಿಮೋಕಾ. ಝಿಮೋಕಾ ಹೇಳಿದ್ರ ಕೂಡಲೇ ಬಾಯಲ್ಲಿ ನೀರ್ ಬರ್ತದೆ. ಈ ಝಿಮೋಕಾ ಅಂದ್ರೆ ಏನಂತ ಹೇಳಿದ್ರೆ, ಇದರಲ್ಲಿ ಕಾಫಿ ಮತ್ತೆ ಕೋಕೋ ಮಿಕ್ಸ್ ಇರ್ತದೆ, ಡಿಫರೆಂಟ್ ಟೇಸ್ಟ್ ಇರ್ತದೆ. ಇದು ಗೊತ್ತಾಯ್ತು ನಿಮ್ಗೆ, ದ ಝಿಮೋಕಾ ಇಸ್ ಅ ಡಿಫರೆಂಟ್ ಟೇಸ್ಟ್. ಸೊ ಇದರಲ್ಲಿ ಕಾಫಿ ಇರ್ತದೆ ಮತ್ತೆ ಕೋಕೋ ಇರ್ತದೆ. ಸೊ ನಿಮ್ಗೆ ನೀವು ಕೇಳಿರ್ಬೋದು, ಕಾಫಿ ಕುಡಿದಿರ್ಬೋದು, ಅದು ಕೋಕೋಸಿ ಕುಡಿದಿರ್ಬೋದು, ಇದೆರಡು ಮಿಕ್ಸ್ ಇರೋದ್ರಿಂದ ಇದಕ್ಕೆ ಝಿಮೋಕಾ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನಿಮ್ಗೆ ರಿಯಲಿ ಟೇಸ್ಟ್ ಈಸ್ ತುಂಬಾ ಡಿಫರೆಂಟ್ ಟೇಸ್ಟ್. ಸೊ ಎರಡು ಬಗೆಯ ಬೆನಿಫಿಟ್ ಅನ್ನ ನೀವು ಇದನ್ನ ತಗೋಬಹುದು. ಸ್ವಲ್ಪ ಲೈಟ್ ಆಗಿ ಇರ್ತದೆ, ಟೇಸ್ಟ್ ಒಳ್ಳೇದಿರ್ತದೆ. ಐದರ್ ಹಾಟ್ ಆರ್ ಕೋಲ್ಡ್ ಎರಡು ಮಾಡಿ ಕುಡಿಬಹುದು. ತುಂಬಾ ಚಾಕ್ಲೇಟ್, ಕೆಲವರಿಗೆ ಚಾಕ್ಲೇಟ್ ಲೈಕ್ ಮಾಡ್ತಾರೆ, ಅಂತವರಿಗೆ ಇದು ತುಂಬಾ ಒಳ್ಳೇದಾಗ್ತದೆ. ಇನ್ನು ಕೆಲವರಿಗೆ ಕಾಫಿ ಲೈಕ್ ಮಾಡ್ತಾರೆ, ಅವರಿಗೂ ಲೈಟ್ ಆಗಿ ಇದು ಕಾಫಿ ಟೇಸ್ಟ್ ಇದರಲ್ಲಿ ಸಿಗ್ತದೆ. ಏನ್ ಗ್ಯಾನೋಡರ್ಮಾ ಬೆನಿಫಿಟ್ ಇದೆ ಅದೆಲ್ಲ, ಸಾರಿ, ಅದೆಲ್ಲ ಇದರಲ್ಲೂ ಸಿಕ್ಕೇ ಬಿಡ್ತದೆ. ಇದರಲ್ಲಿ 20 ಸ್ಯಾಚೆಟ್ ಇದೆ. ಸೊ ಸೇಮ್ ನೀವು 100-150 ml 1 ಕಪ್ ಅನ್ನ ಇದನ್ನ ರೆಡಿ ಮಾಡ್ಕೊಳ್ಳಿ. ರಿಯಲಿ ಬೆಸ್ಟ್ ಕೆಲಸ ಮಾಡ್ತದೆ ಈ ಕಾಫಿ ಕೂಡ. ಏನಾದ್ರೂ ನಿಮ್ಗೆ ಸ್ಟಾಕ್ ಪಾಯಿಂಟ್ ಅಲ್ಲಿ ನೋಡಿ, ಒಂದ್ಸಲ ತಗೊಂಡು ಟೇಸ್ಟ್ ಮಾಡಿ ನೋಡಿ. ಎಸ್ಪೆಷಲಿ ಲೇಡೀಸ್ ತುಂಬಾ ಲೈಕ್ ಮಾಡ್ತಾರೆ ಇದನ್ನ. ನಮ್ಮಲ್ಲಿ ಕೆಲವರು ಯೂಸ್ ಮಾಡಿದವರು ಬೆನಿಫಿಟ್ ಅನ್ನ ತಗೊಂಡಿದ್ದಾರೆ. ಸೊ ಹಾಗೆ ಈಗ ನೆಕ್ಸ್ಟ್ ಕಾಫಿ ಈಸ್ ಲೈಟ್ ಕಾಫಿ, ವೈಟ್ ಕಾಫಿ ಝೀನೋ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅ ಸ್ಪೆಷಲ್ ಟೇಸ್ಟ್ ಕಾಫಿ. ತುಂಬಾ ಜನ ಕಾಫಿ ಪ್ರಿಯರಿಗೆ ಇದು ತುಂಬಾ ಒಳ್ಳೇದಾಗ್ತದೆ. ನೀವು ಬೇರೆ ಬೇರೆ ಕಾಫಿ ಡೇಗೆ ಬೇರೆ ಬೇರೆ ಕಾಫಿ ಶಾಪಿಗೆ ಹೋಗ್ತೀರಿ. ಸೊ ಅಲ್ಲಿ ನೀವು ಕಾಫಿ ಝೀನೋ ಕೇಳ್ತೀರಿ, ಕಾಫಿ ಸಿನೋ. ಸೊ ಅದು ನಿಮ್ಗೆ ರೇಟ್ ಎಷ್ಟು ಕೇಳಿದ್ರೆ ಸುಮಾರು 160-200 ರೂಪಾಯಿವರೆಗೂ ಆಗ್ತದೆ 1 ಕಪ್ಪಿಗೆ. ಸೊ ನೀವು ಮನೆಯಲ್ಲಿ ನಿಮ್ಗೆ 40-50 ರೂಪಾಯಿಲಿ ನಿಮ್ಮ ಮನೆಯಲ್ಲೇ ಈ ಕಾಫಿಯನ್ನ ಮಾಡ್ಕೋಬಹುದು. DXN ಲಾಂಚ್ ಮಾಡಿದೆ, ಅದ್ರ ಜೊತೆಗೆ ಗ್ಯಾನೋಡರ್ಮಾ ಇದೆ. ಸೊ ಕಾಫಿ ಝೀನೋ ಟೇಸ್ಟ್ ಇದೆ. ಸೊ ಅದರಿಂದ ದಿಸ್ ಕ್ರೀಮ್ ಇಸ್ ವಾಟ್ ಇಸ್ ದ ಡಿಫರೆನ್ಸ್? ಸೊ ಇದರಲ್ಲಿ ನಿಮ್ಗೆ ಸ್ಕಿಮ್ ಮಿಲ್ಕ್ ಪೌಡರ್ ನ ನಿಮ್ಗೆ ಬೇಯಿಸ್ಬಿಟ್ಟು ಅದನ್ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಕ್ರೀಮರ್ ಆಗಿ ಟೇಸ್ಟ್, ಯಾರಾದ್ರೂ ಟೇಸ್ಟ್ ಬಡ್ ತುಂಬಾ ಚೆನ್ನಾಗಿದೆ, ಕಾಫಿ ಕುಡಿಲೇಬೇಕು, ಒಳ್ಳೆ ಟೇಸ್ಟ್ ತಗೋಬೇಕು ಅಂತ ಹೇಳಿದ್ರೆ ನಿಮ್ಗೆ ಕಾಫಿ ಝೀನೋವನ್ನ ಯೂಸ್ ಮಾಡಿ. ರಿಯಲಿ ವಂಡರ್ಫುಲ್ ಟೇಸ್ಟ್ ಕಾಫಿ. ಸೊ ನೀವು ಕುಡಿರಿ, ನಿಮ್ಗೆ ಅದರ ಬೆನಿಫಿಟ್ ಅನ್ನ ನೀವು ಕಾಣಬಹುದು. ಸೊ ಇಲ್ಲಿ ತೋರಿಸಿದ್ದಾರೆ, ದ DXN ವೈಟ್ ಕಾಫಿ ಝೀನೋ ಇಸ್ ಎವ್ರಿಥಿಂಗ್ ಯು ನೀಡ್ ಇನ್ ಎ ಕಾಫಿ. ಇಟ್ಸ್ ಎ velvety texture and creamy taste is further enhanced by the various health benefits offered by Ganoderma, the king of herb. ಅದರ ಬೆನಿಫಿಟ್ ಇದರಲ್ಲಿ ಇದ್ದೇ ಇರ್ತದೆ. ಸೊ 150 ml ಗೆ ಇದನ್ನ ನೀವು 1 ಫುಲ್ ಪ್ಯಾಕೆಟ್ ಹಾಕ್ಬಿಡ್ರಿ. ಸೊ ಯು ಸಿ ದ ಬೆನಿಫಿಟ್, ರಿಯಲಿ ವಂಡರ್, ತುಂಬಾ ಬೆನಿಫಿಟ್ ಅನ್ನ ಸಿಗ್ತದೆ. ಏನಾದ್ರೂ ಕಾಫಿ ಬಗ್ಗೆ ಡೌಟ್ ಇದ್ರೆ ಕೇಳ್ಬಹುದು. ಸೊ ಈಗ ವಿಲ್ ಗೋ ಟು ಅನದರ್ ಪ್ರಾಡಕ್ಟ್ ಕಾಲ್ಡ್ ಕೊಕೋಸಿ. ಕೊಕೋಸಿ ಅಂದ್ರೆ ಏನು ಅಂತ, ಇದರಲ್ಲಿ ಕೋಕೋ ಆಲ್ಸೋ ವೆರಿ ಗುಡ್ ಒಂದು ಬಿವರೇಜ್ ಅಂತ ಹೇಳ್ಬೋದು. ಕೋಕೋ ಅದ್ರ ಜೊತೆಗೆ ನಮ್ಗೆ ಇದರಲ್ಲಿ ಗ್ಯಾನೋಡರ್ಮಾ ಮಿಕ್ಸ್ ಮಾಡಿದ್ದಾರೆ. DXN ಕೋಕೋ is formulated from the finest cocoa with Ganoderma extract. It is a ready to drink powder from which gives you a chocolate taste.
ಚಾಕ್ಲೇಟ್ ಟೇಸ್ಟ್ ಇದರಲ್ಲಿ ನೀವು ಎರಡು ರೀತಿಯಲ್ಲಿ ಮಾಡ್ಕೋಬಹುದು. ಒಂದು ಬಿಸಿ ಹಾಲಿಂದ ತಯಾರು ಮಾಡಬಹುದು, ಇಲ್ಲಾಂದ್ರೆ ಕೋಲ್ಡ್ ಮಿಲ್ಕ್ ಇಂದ, ಕೋಲ್ಡ್ ಹಾಲಿಂದನೂ ನೀವು ತಯಾರು ಮಾಡಬಹುದು. ಮಿಲ್ಕ್ ಶೇಕ್ ಮಾಡಬಹುದು. ಸೊ ಗುಡ್ ಟೇಸ್ಟ್, ಗುಡ್. ಮೊದಲಿನ ಕಾಲದಲ್ಲಿ ನೋಡಿ ನೀವು, ಮಕ್ಕಳು 8-10 ಮಕ್ಕಳಿದ್ರು, ಆದ್ರೂ ಕೆಲವರೆಲ್ಲ ಆರೋಗ್ಯವಾಗೇ ಇದ್ರು. ಬಟ್ ಈಗ ಏನಾಗಿದೆ, ಒಂದೆರಡು ಮಕ್ಕಳಿದ್ರು ಯಾವಾಗ ನೋಡಿದ್ರು ಡಾಕ್ಟರ್ ಕಡೆಗೆ ಕೊಂಡೋಗ್ತಾರೆ. ಯಾಕಂದ್ರೆ ಫುಡ್ ಪ್ರಾಬ್ಲಮ್. ಆಕ್ಚುಲಿ ಮೈನ್ ಫುಡ್ ಪ್ರಾಬ್ಲಮ್. ಈಗ ಮಕ್ಕಳಿಗೆ ನಾವು ಜಂಕ್, ನಮ್ಗೆ ಗೊತ್ತಿರೋದಿಲ್ಲ, ನಾವು ಒಳ್ಳೆ ಫುಡ್ ಅಂತ ಕೊಟ್ಟಿರ್ತೀವಿ, ದಿಸ್ ಆಲ್ ಜಂಕ್ ಹೋಗ್ತಾ ಇರ್ತಾರೆ ಬಾಡಿ ಒಳಗಡೆ. ಸೊ ಅದನ್ನ ನಿಮ್ಗೆ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಈ ಈ ಕೋಕೋ ಜಿ ನಿಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಇದರಲ್ಲಿ ನಿಮ್ಗೆ ಗ್ಯಾನೋಡರ್ಮವನ್ನು ಆಡ್ ಮಾಡಿದ್ದಾರೆ. ಇಲ್ಲಿ ಬೇಕಾದಷ್ಟು ನಿಮ್ಗೆ ಹೆಲ್ತ್ ಬೆನಿಫಿಟ್ ನಿಮ್ಗೆ ಇದರಲ್ಲಿ ಸಿಗ್ತದೆ. ಅದರಿಂದ ರಿಚ್ ಇನ್ ಫ್ಲಾವನಾಯ್ಡ್ಸ್, ಇದರಲ್ಲಿ ಹೈ ಫ್ಲಾವನಾಯ್ಡ್ಸ್ ಇದೆ. ಯಾಕಂದ್ರೆ ಕೋಕೋ ಯೂಸ್ ಮಾಡಿದ್ರೆ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಇದೆ. ಕಂಟೈನ್ಸ್ ಗ್ಯಾನೋಸಿಲಿಯಂ, ಇದರಲ್ಲಿ ಜಿಎಲ್ ಗ್ಯಾನೋಡರ್ಮಾ ಇದೆಯಲ್ಲ, ಅದರ ಪಾರ್ಟ್ ಜಿಎಲ್ ಅನ್ನ ಇದರಲ್ಲಿ ಮಿಕ್ಸ್ ಮಾಡಿದರೆ ಐದರ್ ಹಾಟ್ ಆರ್ ಕೋಲ್ಡ್ ನೀವು ತಯಾರು ಮಾಡಬಹುದು. 100% ಪ್ರತಿಯೊಬ್ಬರಿಗೂ ನಿಮ್ಗೆ ಏನಂದ್ರೆ ಮಕ್ಕಳಿಗೆ, ನಾನು ಎಸ್ಪೆಷಲಿ ಮಕ್ಕಳಿಗೆ ನಿಮ್ಗೆ ಏನೇನ್ ಬೇಕು, ಹೈ ಎನರ್ಜಿ ಬೇಕು ಅವರಿಗೆ, ಆದ್ರೆ ಆ ಬಾಡಿಯನ್ನ ಮೇಂಟೈನ್ ಮಾಡ್ಬೇಕು. ಹೈಟ್ ವೆಯ್ಟ್ ಬೆಳವಣಿಗೆಗೆ ತುಂಬಾ ಒಳ್ಳೇದು. ಬ್ರೈನ್ ಟಾನಿಕ್ ಆಗಿ ನಿಮ್ಗೆ ಕೆಲಸ ಮಾಡ್ತದೆ. ನಿಮ್ಗೆ ಬ್ರೈನ್ ಟಾನಿಕ್ ಆಗಿ ಕೆಲಸ ಮಾಡ್ತದೆ. ಇದರಲ್ಲಿ ಹೈಯೆಸ್ಟ್ ನಿಮ್ಗೆ ಪೊಟ್ಯಾಷಿಯಂ, ಬಾಡಿಗೆ ಮಕ್ಕಳಿಗೆ ನಿಮ್ಗೆ ಬೆಳವಣಿಗೆಗೆ ಪೊಟ್ಯಾಷಿಯಂ ಬೇಕು, ಅದರಲ್ಲಿದೆ. ಕ್ಯಾಲ್ಸಿಯಂ ಬೇಕು, ಅದು ಸಹ ಇದರಲ್ಲಿದೆ. ಫಾಸ್ಫರೇಟ್ ಬೇಕು, ಅದು ಇದರಲ್ಲಿದೆ. ಆಮೇಲೆ ಸೋಡಿಯಂ ಬೇಕು, ಅದು ಇದೆ. ಕಬ್ಬಿಣದ ಅಂಶ ಬೇಕು, ಅದಿದೆ. ವಿಟಮಿನ್ ಸಿ ಇದೆ ಅಂಡ್ ವಿಟಮಿನ್ B3 ಇದೆ. ತುಂಬಾ ಮಾರ್ಕೆಟ್ ಅಲ್ಲಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಬಟ್ ಅಷ್ಟು ಬೆನಿಫಿಟ್ ಇದೆಯಾ ಅಂತ ನೀವು ನೋಡ್ಕೋಬೇಕಷ್ಟೇ. ಸೊ ಅದರಿಂದ ದಿಸ್ ಆರ್ ದ ಮೇನ್ ಇಂಗ್ರೀಡಿಯೆಂಟ್ಸ್. ಬಾಡಿಗೆ ಏನ್ ಬೇಕು ಅದು ಇದರಲ್ಲಿ ಮಿಕ್ಸ್ ಮಾಡಿದೆ ಕಂಪನಿ. ಬೆನಿಫಿಟ್ಸ್ ಆಫ್ ದ ಕೊಕೋಸಿ ಫಾರ್ ದ ಆಲ್ ಏಜಸ್ ಫ್ರಮ್ ಕಿಡ್ಸ್ ಟು ಅಡಲ್ಟ್ಸ್ ಅಂತ ಆಗಿದೆ. ಇದು ಮಕ್ಕಳಿಗೆ ಅಂತ ಏನು ರೆಡಿ ಇಲ್ಲ, ಮಕ್ಕಳಿಗೆ ತುಂಬಾ ಒಳ್ಳೇದು. ಯಾಕಂದ್ರೆ ಇದರಲ್ಲಿ ಜಿಎಲ್ ಯೂಸ್ ಮಾಡಿದ್ರೆ ಬ್ರೈನಿಗೆ ಹೈಯೆಸ್ಟ್ ವರ್ಕ್ ಆಗ್ತದೆ. ದೊಡ್ಡವರು ಸಹ ಇದನ್ನ ಯೂಸ್ ಮಾಡಬಹುದು. ಇದರಲ್ಲಿ ಇನ್ನೊಂದು ಬೆನಿಫಿಟ್ ಅಂದ್ರೆ ಈಸಿ ಡೈಜೆಸ್ಟಬಲ್. ಇದೆಲ್ಲ ಹಾಕುವ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಕ್ಲೀನ್ ಆಗಿ ಡೈಜೆಸ್ಟಬಲ್ ಆಗ್ತದೆ. ಆಮೇಲೆ ಬ್ರೈನ್ ಡೆವಲಪ್ಮೆಂಟ್, ಸೊ ಮೆದುಳಿನ ಬೆಳವಣಿಗೆಗೆ ತುಂಬಾ ಒಳ್ಳೇದು. ಎಷ್ಟೋ ಮಕ್ಕಳು ದಡ್ಡ ಶಿಖಾಮಣಿಗಳು, ಓದಿದ್ರು ತಲೆಗೆ ಹೋಗುದಿಲ್ಲ, ಎಷ್ಟು ಹೇಳಿದ್ರು ಕೇಳುದಿಲ್ಲ. ಅಲ್ಲಿ ಟೀಚರ್ಸ್ ಹೇಳ್ತಾರೆ, ಮನೆಗೆ ಹೋಗಿ ನೆನ್ಪಿಟ್ಟಿರ್ತಾರೆ. ಇಂಥವ್ರು ಎಷ್ಟೋ ಜನ ನಿಮ್ಗೆ ಸಿಗ್ಬೋದು. ಅಂತ ಮಕ್ಕಳಿಗೆ ತುಂಬಾ ಒಳ್ಳೇದಾಗ್ತದೆ. ಅವರಿಗೆ ನೀವು ಇದನ್ನ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಒಳ್ಳೇದು. ಹೆಲ್ಪ್ಸ್ ಇನ್ ದ ಮೆಂಟಲ್ ಅಲರ್ಟ್ನೆಸ್. ಆಮೇಲೆ ಅಲರ್ಟ್ನೆಸ್, ಇನ್ನು ಕೆಲವರು ಅಲರ್ಟ್ ಆಗಿರುವುದಿಲ್ಲ. ಒಳ್ಳೆ ನೀವು ಯಾವಾಗ್ಲೂ ಅಲರ್ಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಕೋಕೋಸಿ ಕುಡಿರಿ, ಅಲರ್ಟ್ ಆಗಿರ್ತದೆ. ಹೆಲ್ಪ್ಸ್ ಪ್ರೊವೈಡಿಂಗ್ ದ ಎನರ್ಜಿ, ಶಕ್ತಿ ಮತ್ತೆ ಫಿಸಿಕಲ್ ಆಕ್ಟಿವಿಟಿ, ಅದಕ್ಕೂ ಸಹ ತುಂಬಾ ವರ್ಕ್ ಆಗ್ತದೆ. ಎಷ್ಟೋ ಮಕ್ಕಳು ಆಡ್ತಾರೆ, ಓಡ್ತಾರೆ, ಅದರಲ್ಲಿ ಡಲ್ ಇರ್ತಾರೆ. ಸೊ ಇದನ್ನ ಕೊಡೋದ್ರಿಂದ ಫುಲ್ ಆಕ್ಟಿವಿಟಿ ಇರ್ತದೆ ಅವರಿಗೆ, ಅವರ ಕೆಲಸವನ್ನು ಅವರು ಮಾಡ್ಕೊಳ್ತಾರೆ. ಹೆಲ್ಪ್ಸ್ ಇನ್ ದ ಕಾನ್ಸಂಟ್ರೇಟ್ ಫ್ರಮ್ ಸ್ಟಡೀಸ್. ಏನು ವಿದ್ಯಾಭ್ಯಾಸದ ಬಗ್ಗೆ ಗಮನ ಇಡಬೇಕು ಅವರು. ಸೊ ಸ್ಟಡಿ ಕಾನ್ಸಂಟ್ರೇಷನ್ ಬೇಕು. ಅದಕ್ಕೆ ಎಷ್ಟೋ ಮಕ್ಕಳಿಗೆ ಆ ಕಾನ್ಸಂಟ್ರೇಷನ್ ಬರುವುದಿಲ್ಲ, ಆಡೋದ್ರ ಮೇಲೆ ಗಮನ ಜಾಸ್ತಿ, ಟಿವಿಯ ಮೇಲೆ ಗಮನ ಜಾಸ್ತಿ, ಮೊಬೈಲ್ ಮೇಲೆ ಗಮನ ಜಾಸ್ತಿ ಇರ್ತದೆ. ಸೊ ಇಂಥ ಮಕ್ಕಳಿಗೆ ನೀವು ಇದನ್ನ ಕೊಡೋದು ಒಳ್ಳೇದು. ಸ್ಟಡಿ ಅಂಡ್ ಗುಡ್ ಫಾರ್ ದ ಐಸೈಟ್. ಐಸೈಟ್ ತುಂಬಾ ಚೆನ್ನಾಗಿರ್ಬೇಕಾಗ್ತದೆ ನಿಮ್ಗೆ. ಕೊಕೋಸಿ ಇಸ್ ವೆರಿ ಗುಡ್ ಫಾರ್ ನಿಮ್ಗೆ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೇದಾಗ್ತದೆ. ಆಮೇಲೆ ಇಮ್ಯೂನ್ ಸಿಸ್ಟಮ್ ಅನ್ನ ಈಗ ನಮ್ಗೆ ಗಟ್ಟಿ ಇರ್ಲೇಬೇಕು, ಮಾಡ್ಯುಲೇಟರ್ ಇರ್ಲೇಬೇಕು, ಇಲ್ಲಾಂದ್ರೆ ವೈರಸ್ ಎಫೆಕ್ಟ್ ಆಗ್ತದೆ. ಇವ್ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೋದು, ಆದ್ರೆ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ವೈರಸ್ ಹಾಕಿಡು. ಅದರಿಂದ ಅದಕ್ಕೂ ಸಹ ಕೊಡೋದ್ರಿಂದ ನಿಮ್ಗೆ ಇಂಥ ಕೊರೋನಾದಂತ ವೈರಸ್ ಇಂದ ಬರೆದಿದ್ದಾಗೆ, ಅದ್ರ ಪ್ರೊಟೆಕ್ಟ್ ಮಾಡುವ ಹಾಗೆ, ಬಂದ್ರೂ ಕೂಡ ನಿಮ್ಗೆ ಏನು ಆಗದಿದ್ದಾಗೆ ತಡೆಯುವ ಹಾಗೆ ಇದು ನಿಮ್ಗೆ ಮಾಡ್ಯುಲೇಟರ್ ಆಗಿ ಕೆಲಸ ಮಾಡ್ತದೆ. ಕೀಪ್ಸ್ ಬಾಡಿ ಸ್ಲಿಮ್ ಅಂಡ್ ಟ್ರಿಮ್ ಅಂತ, ಬಿಕಾಸ್ ಆಫ್ ಇಟ್ಸ್ ಲೋ ಕ್ಯಾಲೋರಿ ಕಂಟೆಂಟ್. ಇದರಲ್ಲಿ ಲೋ ಕ್ಯಾಲೋರಿ ಇರೋದ್ರಿಂದ ಯಾವಾಗ್ಲೂ ನಿಮ್ಗೆ ವೆಯ್ಟ್ ಜಾಸ್ತಿ ಆಗದಿದ್ದ ಹಾಗೆ, ಟ್ರಿಮ್ ಅಂಡ್ ಸ್ಲಿಮ್ ಅಂತ ಹೇಳ್ತಾರೆ, ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಕೊಕೋಸಿ ತುಂಬಾ ಒಳ್ಳೇದಾಗ್ತದೆ. ಪ್ರತಿಯೊಬ್ಬರು ಅವ್ರು ಇವರಿಂದ ಗಿವ್ಸ್ ಯುವರ್ ಕಿಡ್ಸ್ ಅಂಡ್ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ದ ಬೂಸ್ಟ್ ದ ಎನರ್ಜಿ ಬೂಸ್ಟ್ ಮಾಡ್ಲಿಕ್ಕೆ ಪ್ರತಿಯೊಬ್ರು, ದೊಡ್ಡವರು ಚಿಕ್ಕವರು ಪ್ರತಿಯೊಬ್ರು ಇದನ್ನ ಯೂಸ್ ಮಾಡ್ಬೋದು. ಇದನ್ನ ನೀವು ಹಾಲಲ್ಲಿ ಮಿಕ್ಸ್ ಮಾಡ್ಬೋದು, ಇಲ್ಲಾಂದ್ರೆ ನೀರ್ನಲ್ಲೂ ಸಹ ಮಿಕ್ಸ್ ಮಾಡಿ ತಗೋಬಹುದು. ತುಂಬಾ ನೀರ್ ಜಾಸ್ತಿ ಹಾಕ್ಬೇಡಿ, 100-150 ml ನೀರ್, 1 ಫುಲ್ ಪ್ಯಾಕೆಟ್ ಹಾಕಿ ಯೂಸ್ ಮಾಡಿ. ದ ಟೇಸ್ಟ್ ಇಸ್ ಡಿಫರೆಂಟ್ ಟೇಸ್ಟ್, ಯು ಕ್ಯಾನ್ ಸಿ ಇಟ್. ಏನಾದ್ರು ಡೌಟ್ ಇದ್ರೆ ನಾವು ಕೇಳಿ. ವಿಲ್ ಗೋ ಟು ಒನ್ ಮೋರ್ ಟೇಸ್ಟಿ ಪ್ರಾಡಕ್ಟ್, ಟೀ ಲಾಟೆ. ಕಾಫಿ ಬಗ್ಗೆ ಎಲ್ಲ ಮಾತಾಡಿದೀನಿ ನಾವು. ಈಗ ಇನ್ನೊಂದು ಪ್ರಾಡಕ್ಟ್ ನಮ್ಮ ಹತ್ರ ಇದೆ, ದಟ್ ಈಸ್ ಆಲ್ಸೋ ಡಿಫರೆಂಟ್ ಪ್ರಾಡಕ್ಟ್. ಸೊ ನಾಳೆ ಟೀ ಬಗ್ಗೆ ಮಾತಾಡೋಣ. ಬಟ್ ಈಗ ದಿಸ್ ಇಸ್ ಎ ಮಿಲ್ಕಿ ಟೀ. ತುಂಬಾ ಜನರಿಗೆ ಮಿಲ್ಕ್ ಟೀ ಲೈಕ್ ಮಾಡ್ತಾರೆ, ಅದ್ರ ಬಗ್ಗೆ ಅದು ಬೇಕು ಅಂತ ಹೇಳಿದ್ರೆ, ಸೊ ನಮ್ಮ ಹತ್ರ ಈಗ ಹೊಸ ಪ್ರಾಡಕ್ಟ್ ಒಂದು ಕಂಪನಿ ಲಾಂಚ್ ಮಾಡಿದೆ, ದಟ್ ಈಸ್ ಟೀ ಲಾಟೆ. ಇದರಲ್ಲಿ ಟೀ ಇದೆ, ಇದರಲ್ಲಿ ಗ್ಯಾನೋಡರ್ಮಾ ಇದೆ, ಇದರಲ್ಲಿ ಮಿಲ್ಕ್ ಕ್ರೀಮ್ ಅನ್ನು ಮಿಕ್ಸ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಯಾವುದೇ ನಿಮ್ಗೆ ಪ್ರಿಸರ್ವೇಟಿವ್ಸ್ ಇಲ್ಲ, ನೋ ಪ್ರಿಸರ್ವೇಟಿವ್, ಯಾವುದೇ ಪ್ರಿಸರ್ವೇಟಿವ್ ಇಲ್ಲ ಇದರಲ್ಲಿ. ನೋ ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ಲ, ಯಾವುದೋ ಒಳ್ಳೆ ಫ್ಲೇವರ್ ಬರಬೇಕು, ಅರೋಮಾ ಬರಬೇಕು, ಅದಿಲ್ಲ.
ಕಲರ್ ಇಲ್ಲ, 100% ಯಾವುದೇ ಕಲರ್ ಅನ್ನ ನಾವು ಇದನ್ನ ಯೂಸ್ ಮಾಡಲಿಲ್ಲ. ಕಲರ್ ಇಲ್ಲ ಇದರಲ್ಲಿ. ಹೈ ಕ್ವಾಲಿಟಿ ಗ್ಯಾನೋಡರ್ಮ, ಬಟ್ ಬೆಸ್ಟ್ ಕ್ವಾಲಿಟಿ ಗ್ಯಾನೋಡರ್ಮವನ್ನು ಇದರಲ್ಲಿ ಮಿಕ್ಸ್ ಮಾಡಿದ್ರೆ ಗ್ಯಾನೋಡರ್ಮ ಇದರಲ್ಲಿ ಇದೆ, ಎಕ್ಸ್ಟ್ರಾಕ್ಟ್ ಅನ್ನು ಯೂಸ್ ಮಾಡ್ತಾರೆ ಪ್ರತಿಯೊಬ್ರು. ಸೊ ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಟೇಸ್ಟ್. ನಾನು ಹೇಳ್ತೇನೆ ಟೇಸ್ಟ್ ವೈಸ್ ಯಾರೆಲ್ಲ ಹಾಲು ಹಾಕಿ ಟೀ ಕುಡಿತಾರೆ ಅವರಿಗೆ ಇದು ಬೆಸ್ಟ್ ಇದೆ. ಬರೀ ಬಿಸಿ ನೀರಿಗೆ ನೀವು ಇದು ಆಡ್ ಮಾಡಿದ್ರೆ ನಿಮ್ಮ ಇನ್ಸ್ಟೆಂಟ್, ಈಗ ನಾವು ಇನ್ಸ್ಟೆಂಟ್ ಕಾಫಿ ಕೇಳಿರ್ಬೋದು, ಇದು ಇನ್ಸ್ಟೆಂಟ್ ಟೀ ಅಂದ್ರೆ ಇದ್ರಲ್ಲಿ ಏನು ರೆಸಿಡ್ಯೂಯಲ್ ಉಳಿಯುವುದಿಲ್ಲ. ನೀವೆಲ್ಲ ತಗೋಬಹುದು, ಯಾಕಂದ್ರೆ ಇದು ಮೈಕ್ರೋ ಪೌಡರ್ ಮಾಡಿರ್ತಾರೆ, ಜಸ್ಟ್ ಲೈಕ್ ಎ ಟೀ ತರನೇ, ಸಾರಿ ಕಾಫಿ ತರನೇ ಟೀ ಇದೆ. ಲಿಂಗ್ಸಿ ಟೀ ಲಟೆ ರಿಯಲಿ ವಂಡರ್ಫುಲ್ ಟೇಸ್ಟ್ ಅನ್ನ ನೀವು ಅನುಭವಿಸಬಹುದು. ಪ್ರತಿಯೊಬ್ರು ತಗೊಳ್ಳಿ. ಇದರಲ್ಲಿ ಗ್ಯಾನೋಡರ್ಮ ಇರುವುದರಿಂದ 400 ಆಕ್ಟಿವ್ ಎಲಿಮೆಂಟ್ಸ್, ಅದರ ಬೆನಿಫಿಟ್ಸ್ ಸಹ ನಮ್ಗೆ ಇದರಲ್ಲಿ ಸಿಗ್ತದೆ. ಓಕೆ, ಸೊ ಇದರಲ್ಲಿ ಸಹ ನೀವು ಒಂದರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ DXN ಲಿಂಗ್ಸಿ ಟೀ ಲಾಟೆ ಇಸ್ ಎ ಪ್ರೀಮಿಕ್ಸ್ಡ್ ಪ್ರೀಮಿಯಂ ಟೀ. ಪ್ರೀಮಿಯಂ ಟೀ ಯೂಸ್ ಮಾಡಿದೆ ಪೌಡರ್ ವಿತ್ ದ ನಾನ್ ಡೈರಿ ಕ್ರೀಮರ್ ಅಂಡ್ ಗ್ಯಾನೋಡರ್ಮ ಎಕ್ಸ್ಟ್ರಾಕ್ಟ್. ದಿಸ್ ಕಾಂಬಿನೇಷನ್ ಗಿವ್ಸ್ ಎ ಸ್ಟ್ರಾಂಗ್ ಅಂಡ್ ಲೆಸ್ ಬಿಟರ್ ಟೇಸ್ಟ್ ಆಫ್ ಟೀ. ತುಂಬಾ ಜನರಿಗೆ ಕೆಲವು ಟೀ ಕುಡಿದ ಸ್ವಲ್ಪ ಕಹಿ ಇದೆ ಅಂತ ಹೇಳ್ತಾರೆ, ಕೆಲವರು ಲೈಕ್ ಮಾಡೋದಿಲ್ಲ, ಅಂತವರಿಗೆ ಕಹಿ ಇಲ್ಲ ಇದರಲ್ಲಿ. ಸೊ ನಿಮ್ಗೆ ಲೈಟ್ ಇದೆ, ಲೈಟ್. ಸೊ ಹಾಗಾಗಿ ಬಿಟರ್, ಆಮೇಲೆ ವಿಚ್ ವಾಸ್ ಎನ್ಹಾನ್ಸ್ಡ್ ವಿತ್ ಅಡಿಷನ್ ಆಫ್ ಡಿಲಿಷಿಯಸ್ ಕ್ರೀಮರ್ ಹಾಕಿದ್ದಾರೆ. ಸೊ ಅದ ವಿತ್ ಎ ಡಿಲೈಟ್ಫುಲ್ ಡಿಸ್ಟಿಂಕ್ಟಿವ್ ಅರೋಮಾ ಯು ವಿಲ್ ಡೆಫಿನೆಟ್ಲಿ ಫೀಲ್ ಮೋರ್ ಎನರ್ಜೆಟಿಕ್ ಟು ಸ್ಟಾರ್ಟ್ ದ ಡೇ. ಸೊ ಯಾರಾದ್ರೂ ಹಾಲು ಹಾಕಿನೇ ಕುಡಿಬೇಕು ಅಂತ ಇದ್ದವರಿಗೆ ಬೆಸ್ಟ್ ಇದನ್ನ ಕೊಡಿ. ರಿಯಲಿ ದೇ ವಿಲ್ ಲೈಕ್. ನಮ್ಮ ಟೀ ಅನ್ನ ತುಂಬಾ ಲೈಕ್ ಮಾಡ್ತಾರೆ, ಟೀ ಯೂಸ್ ಮಾಡ್ತಾರೆ. ಇದರಲ್ಲಿ ನಿಮ್ಗೆ ಎಸ್ಪೆಷಲಿ ಇದನ್ನ ಕುಡಿಯೋದ್ರಿಂದ ಬರ್ನ್ಸ್ ಎಕ್ಸೆಕ್ಟ್ ಫ್ಯಾಟ್. ತುಂಬಾ ಜನರಿಗೆ ಫ್ಯಾಟ್ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಇದನ್ನ ಬರ್ಸ್ಟ್ ಮಾಡಿ ಬಿಡ್ತದೆ ನೋಡಿ, ಅಂಡ್ ಬೂಸ್ಟ್ ಯುವರ್ ರೇಟ್ ಆಫ್ ಮೆಟಬಾಲಿಸಮ್ ರೇಟ್ ನ್ಯಾಚುರಲಿ. ಸೊ ಅದರಿಂದ ಬಾಡಿ ನಿಮ್ಗೆ ಮೇಂಟೆನೆನ್ಸ್ಗೆ ವೆಯ್ಟ್ ಜಾಸ್ತಿ ಆಗದಿದ್ದಾಗೆ ದಿಸ್ ವಿಲ್ ಹೆಲ್ಪ್ ಲೈಕ್ ಎನಿಥಿಂಗ್. ಸೊ DXN ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೇದು. ಈ ಟೀ ಕುಡಿಯೋದ್ರಿಂದ ನಿಮ್ಗೆ ಬೆನಿಫಿಟ್ ಅನ್ನ ತಗೋಬಹುದು. ಸೊ ಈಗ ಲೇಡೀಸ್ಗೆ ನಿಮ್ಗೆ ಒಂದು ಕೆಲವು ಕೊಟ್ಟಿದ್ದಾರೆ. ಸೊ ಬೇರೆ ಕಾಫಿ ಅಥವಾ ಟೀ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ, ಸೊ ಇದನ್ನ ನಮ್ಗೆ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ. ಹೋಮ್ ಮೇಕರ್ಸ್ ರೆಡ್ಯೂಸ್ ದ ಕಾಫಿ ಪ್ರಿಪರೇಷನ್ ಟೈಮ್. ಎಷ್ಟು ಹೊತ್ತು ಬೇಕು ನಿಮ್ಗೆ, ಇದರಲ್ಲಿ ಏನಿಲ್ಲ, ಬಿಸಿ ನೀರು ರೆಡಿ ಇದೆ, ಕಾಫಿ ರೆಡಿ, ಟಪ್ ಅಂತ ಕೊಟ್ಟಾಯ್ತಲ್ಲ, ಬಿಸಿ ನೀರು ಕಾಯ್ತಾ ಇದೆ. ಅದರ್ವೈಸ್ ನಿಮ್ಗೆ ಸಕ್ಕರೆ ಹಾಕ್ಬೇಕು, ಹಾಲು ತರಬೇಕು, ಹಾಲು ಇರುವುದಿಲ್ಲ, ಅದು ಹಾಲು ಕೋಲ್ಡ್ ಆಗಿರ್ತದೆ, ಸೋ ಮೆನಿ ಥಿಂಗ್ಸ್. ಸೊ ಅದು ಯಾವ ಪ್ರಾಬ್ಲಮೇ ಇರುವುದಿಲ್ಲ ನಿಮ್ಗೆ. ನೆಕ್ಸ್ಟ್ ಕಮ್ಸ್ ಟು ದ ಆಫೀಸ್ ಗೋವರ್ಸ್. ಅವಾಯ್ಡ್ ಲಾರ್ಜ್ queues in food courts and sachet or two is easy to carry. You just need to hot water. ಇನ್ ಟೈಮ್ ನಾವು ದೊಡ್ಡ ದೊಡ್ಡ ಮಾಲ್ ಅಲ್ಲಿ ಹೋಗಿರ್ತಾರೆ, ಅಲ್ಲಿ ನೋಡಿದ್ರೆ ಹೋದ್ರೆ ಕ್ಯೂ ನಿಂತ್ಬೇಕು ಫುಡ್ಡಿಗೋಸ್ಕರ. ಸೊ ಇಲ್ಲಿ ಏನ್ ಮಾಡ್ಬೋದು, ನೀವು ಇದನ್ನ ಜಸ್ಟ್ ಇಮಿಡಿಯೇಟ್ಲಿ ನೀವು ಬಿಸಿ ನೀರು ತಗೊಳ್ಳೋದು, ಪೌಡರ್ ಮಿಕ್ಸ್ ಮಾಡೋದು, ಕುಡಿಬಹುದು. ಇನ್ನು ಟ್ರಾವೆಲಿಂಗ್, ನೀವು ಟ್ರೈನ್ ಅಲ್ಲಿ ಹೋಗ್ತೀರಿ, ಬಸ್ ಅಲ್ಲಿ ಹೋಗ್ತೀರಿ, ಫ್ಲೈಟ್ ಅಲ್ಲಿ ಹೋಗ್ತೀರಿ ಅಂದ್ರೆ ಕಮ್ಸ್ ಇನ್ ಎ ವೆರಿ ಹ್ಯಾಂಡಿ ಫಾರ್ ಯು ಪೀಪಲ್. ವೆರ್ ಎವರ್ ಯು ಗೋ, ರಿಮೆಂಬರ್ ಯು ಜಸ್ಟ್ ನೀಡ್ ಟು ವಾಟರ್ ಟು ಪ್ರಿಪೇರ್ ಕಾಫಿ. ನಿಮ್ಗೆ ಒಂದು ಬಿಸಿ ನೀರಿದ್ರೆ ಸೊ ಇಮಿಡಿಯೇಟ್ಲಿ ರೆಡಿ ಮಾಡ್ಕೋಬಹುದು. ಆಮೇಲೆ ಫಿಟ್ನೆಸ್ ಲವರ್, ಕ್ಯಾರಿ ಸ್ಯಾಚೆಟ್ ಆರ್ ಟೂ ವಿತ್ ಯು ಪ್ರಿಪೇರ್ ಕಾಫಿ ವೆನ್ ಎವರ್ ಇನ್ಸ್ಟೆಂಟ್ ಎನರ್ಜಿ ಈಸ್. ಈಗ ನೀವು ಜಿಮ್ ಎಲ್ಲ ಹೋಗ್ತೀರಿ, ಬೇರೆ ಬೇರೆ ಕಡೆ, ಸೊ ಬಾಡಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಎಲ್ಲ ಹೋಗಿರ್ಬೋದು, ಅಲ್ಲಿಯೂ ಕೂಡ ನೀವು ಸ್ಯಾಚೆಟ್ ಎಲ್ಲ ನಿಮ್ಮ ಕಿಸೆಲ್ಲ ಹಾಕಿ ಹೋದ್ರೆ ಜಸ್ಟ್ ಬಿಸಿ ನೀರು ಹಾಕಿ ಯೂಸ್ ಮಾಡ್ಬೋದು. ಅಂಡ್ ಕಾಫಿ ಲವರ್ಸ್, ಎಷ್ಟೋ ಜನ ಕಾಫಿಯನ್ನ ಪೈಪ್ ಹಾಗೆ ಕುಡಿತಾರಂತೆ. ಅಂದ್ರೆ ಜಸ್ಟ್ ಚೈನ್ ಸ್ಮೋಕರ್ ತರ ಚೈನ್ ಡ್ರಿಂಕರ್ಸ್ ಇರ್ತಾರೆ ಕಾಫಿ, ಅಂತವರಿಗೆ ಸಹ ದಿಸ್ ಕಾಫಿ ಬೆಸ್ಟ್. ಯಾಕಂದ್ರೆ ಆ ಕಾಫಿ ಕುಡಿದ್ರೆ ಅವ್ರು ಮತ್ತೇನು ನಿಮ್ಗೆ ಗೊತ್ತೇ ಇದೆಯಲ್ಲ, ಅವರಿಗೆ ಫುಲ್ ಬಾಡಿ ಬರ್ನ್ ಆಗಿ ಹೋಗ್ಬೋದು. ಯಾಕಂದ್ರೆ ಬಿಕಾಸ್ ಆಫ್ ದ ಚಿಕರಿ, ಬಿಕಾಸ್ ಆಫ್ ದ ಕೆಫಿನ್, ಸೊ ಪ್ರಾಬ್ಲಮ್ ಆಗ್ತದೆ ಅವರಿಗೆ. ಬಟ್ ಈ ಕಾಫಿ ಕುಡಿದ್ರೆ ಡ್ರಿಂಕ್ ಆಸ್ ಮಚ್ ಆಸ್ ಯು ಕ್ಯಾನ್, ಬಿಕಾಸ್ ಈವನ್ ಕಾಫಿ ಕ್ಯಾನ್ ಬಿ ಹೆಲ್ದಿ. ನೀವು ಲೀಟರ್ ಗಟ್ಲೆ ಕುಡಿದ್ರು ಕೂಡ, ನಿಮ್ಗೆ ಡ್ರಮ್ ಗಟ್ಲೆ ಕುಡಿದ್ರು ಸಹ, ಸೊ ನಥಿಂಗ್ ವಿಲ್ ಹ್ಯಾಪನ್. ಸೊ ಅದಕ್ಕೆ ಪೈಪ್ ಲೈನ್ ಹಾಕಿ ಕುಡಿದ್ರು ಕೂಡ ನೋ, ಡೋಂಟ್ ವರಿ. ಸೊ ಕಾಫಿ ಎಷ್ಟು ಬೇಕಾದ್ರೂ ಇದನ್ನ ಕುಡಿಬಹುದು. ಸೊ ಈಗ ಫೈನಲಿ ನಾನು ಬರೋದು, ಸೊ ಕಾಫಿ ಅಂತೂ ಕುಡಿತೀರಿ ನೀವು, ಕಾಫಿಯಿಂದ ಯಾಕೆ ನೀವು ಕೋಟ್ಯಾಧೀಶ್ವರ ಆಗ್ಬಾರ್ದು? ಬರೀ ಕಾಫಿ ಈಸ್ ಅನ್ ಅಡಿಕ್ಷನ್. ಜಸ್ಟ್ ಚೇಂಜ್ ದ ಕಾಫಿ ಅಂಡ್ ಫೀಲ್ ದ ಡಿಫರೆನ್ಸ್. ಯು ಕ್ಯಾನ್ ಬಿಕಮ್ ಎ ಮಲ್ಟಿ ಮಿಲಿಯನರ್. ಜಸ್ಟ್ ನೀವು ಕಾಫಿ ಕುಡಿರಿ, ಟೇಸ್ಟ್ ಅನ್ನ ಜನರಿಗೆ ಕಲ್ಸ್ಬಿಡಿ. ಜಸ್ಟ್ ಈಗ ಅವ್ರಿಗೆ ಹೇಳಿ, ಒಂದು 5 ಪ್ಯಾಕೆಟ್ ಒಂದು 200 ರೂಪಾಯಿ ಕೊಡಿ ಸರ್, ಜಸ್ಟ್ ಒಂದು ಕಾಫಿಗೆ 40 ರೂಪಾಯಿ ಅಂತ ತಿಳ್ಕೊಳ್ಳಿ, ಒಂದು 5 ಕಾಫಿ ಕುಡಿ, 5-4 ಒಂದು 200 rupees, ಯು ಕ್ಯಾನ್ ಬಿಕಮ್ ಮಲ್ಟಿ ಮಿಲಿಯನರ್. ಜಸ್ಟ್ ಅವರಿಗೆ ಕಾಫಿ ಕುಡಿ, ಇಮಿಡಿಯೇಟ್ ಅವ್ರ 4-5 ದಿವಸ ಕುಡಿತಾರೆ, ಮತ್ತೆ ನಿಮ್ಗೆ ಫೋನ್ ಮಾಡ್ತಾರೆ, SN ಶೆಟ್ಟಿ ಅವರೇ ಒಂದು ಬಾಕ್ಸ್ ಕಳಿಸಿ ಅಂತ. ಜಸ್ಟ್ ನಿಮ್ ಮನೆಯಲ್ಲೇ ನೋಡಿ, 5 ಕಾಫಿ 3-in-1, 5 ಕಾಫಿ 2-in-1, 5 ಕಾಫಿ ಕಾರ್ಡಿಸೆಪ್, 5 ಕಾಫಿ ಚಿನು. ಜಸ್ಟ್ ನಿಮ್ಗೆ 30,000 ಹಾಕಿ ಮನೆಯಲ್ಲೇ ಏಜೆನ್ಸಿ ತಗೊಳ್ಳಿ, ಯು ಕ್ಯಾನ್ ಮೇಕ್ ಮಲ್ಟಿ ಮಿಲಿಯನರ್ ಇನ್ ಕಾಫಿ ಬಿಸ್ನೆಸ್.
ದೊಡ್ಡ ಏನು ಇನ್ವೆಸ್ಟ್ಮೆಂಟ್ ಇಲ್ಲ. ಜಸ್ಟ್ 30 ಮೈ ಹೋಮ್ ಮೈ ಶಾಪ್ ಸ್ಟಾರ್ಟ್ ಮಾಡಿ ಆರೋಗ್ಯದ ಜೊತೆಗೆ 10 ಜನಕ್ಕೆ ಆರೋಗ್ಯ ಕೊಡಿ. ಜನ ನಿಮ್ಗೆ ಫೋನ್ ಮಾಡಿ ಕಾಫಿ ತಗೊಳ್ತಾರೆ. ಸೊ ನಿಮ್ಗೆ 1 by 1 ಸಾಧಾರಣ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ 30,000ಕ್ಕೆ ಒಂದು 7,000 ಲಾಭ ಆಗ್ಬಹುದು. ಬಟ್ ನಿಮ್ಗೆ ಎರಡ್ ರೀತಿ ಪಾಯಿಂಟ್ ಸಿಗ್ತದೆ, ನಿಮ್ಗೆ ಸೇವಿಂಗ್ಸ್ ಆಗ್ತದೆ, ಪಾಯಿಂಟ್ ಸಿಗ್ತದೆ. ಅದ್ರ ಜೊತೆಗೆ ನೀವು ಸಹ ಒಂದು 10 ಜನರಿಗೆ ಏಜೆನ್ಸಿ ಕೊಟ್ರೆ ಒಂದು ಏಜೆನ್ಸಿ ಮೇಲೆ 1,500,000, 10 ಏಜೆನ್ಸಿ ಕೊಟ್ರೆ 15,000, ನೀವೇನಾದ್ರೂ 20 ಏಜೆನ್ಸಿ ಕೊಟ್ರೆ ನಿಮ್ಮ 30,000 ಫ್ರೀ ಆಗೋಯ್ತು. ಒಂದು ಏಜೆನ್ಸಿ ಮೇಲೆ 1,500,000. ಸೊ ಜಸ್ಟ್ ನೀವು ಒಂದು 20 ಪೀಪಲ್ಗೆ ಕೊಡಿ, ಎಷ್ಟಾಯ್ತು? 30,000. ಸೊ ನೀವು ಹಾಕಿದ ಹಣ ನೀವು ಫ್ರೀ ಮಾಡ್ಕೋಬಹುದು. ಯಾಕಂದ್ರೆ DXN ಅಲ್ಲಿ ರಿಟೈಲರ್, ಹೋಲ್ಸೇಲರ್, ಡಿಸ್ಟ್ರಿಬ್ಯೂಟರ್, ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್ ಯಾರು ಇಲ್ಲ. ಎಲ್ಲ ನೀವೇ 100% ನೀವು ಆರೋಗ್ಯವನ್ನು ತಗೋಬಹುದು. ನೀವು ಮನ್ಸಿದ್ರೆ ಈಗ ಎಷ್ಟು ಜನರಿಗೆ ಪ್ರಾಬ್ಲಮ್ ಇದೆ, ನಿಮ್ಗೇನು ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ಲ. ಏಜೆನ್ಸಿ ಒಂದು 30,000 ಅಲ್ಲಿ ನೀವು ಈ ಬಿಸ್ನೆಸ್ ಅನ್ನ ಮಾಡಬಹುದು. ರಿಯಲಿ ವಂಡರ್ಫುಲ್. ಯಾರಾದ್ರೂ ನೋಡಿ ಕಾಫಿಯನ್ನ ನೀವು ಕುಡಿದು ನೋಡಿ ಎಷ್ಟು ನಿಮ್ಗೆ ಒಳ್ಳೇದಿದೆ ಅಂತ. ರಿಯಲಿ ಬೆಸ್ಟ್ ಕಾಫಿ. ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಸಿಗ್ತದೆ. ಏನಾದ್ರೂ ಡೌಟ್ ಇದ್ರೆ ನೀವು ಕಾಲ್ ಮಾಡ್ಬೋದು. ಕಾಫಿ ಬಗ್ಗೆ ಏನಾದ್ರೂ ಕೇಳಲಿಕ್ಕಿದ್ರೆ ಕಾಲ್ ಮಾಡ್ಬೋದು. ಸೊ ಇಲ್ಲಿಗೆ ಇವತ್ತಿನ ಪ್ರೋಗ್ರಾಮ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ನಾವು ಉಳಿದ ಪ್ರಾಡಕ್ಟ್, ಈಗ ನಾವು ಎಸ್ಪೆಷಲಿ ಲಿಂಗ್ಸಿ ಟೀ ಬಗ್ಗೆ, ರಿಷಿ ಟೀ ಬಗ್ಗೆ, ಅದ್ರ ಬಗ್ಗೆ ನಾಳೆ, ಮತ್ತೆ ಪೇಸ್ಟ್ ಮತ್ತೆ ಉಳಿದ ಪ್ರಾಡಕ್ಟ್ ಸೋಪ್ ಬಗ್ಗೆ ನಾಳೆ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಸೊ ಥ್ಯಾಂಕ್ ಯು. ಏನಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ನೀವು ಕೇಳ್ಬೋದು. ಏನಾದ್ರೂ ಡೌಟ್ ಇದ್ರೆ, ಏನಾದ್ರೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಕೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಭೂಮಿಕಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಓಕೆ, ಅನಿಲ್ ಸರ್ ಕೇಳ್ತಾರಂತ. ಅನಿಲ್ ಸರ್ ಮೆಸೇಜ್ ಮಾಡಿದ್ದಾರೆ, ಅನ್ಮ್ಯೂಟ್ ಮಾಡ್ತೀನಿ. ಮಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಯಾಕಂದ್ರೆ ನಾನು ಬಹಳ ಕಾಫಿ ಪ್ರಿಯ, ಯಾಕಂದ್ರೆ ಚಿಕ್ಕ ವಯಸ್ಸಿನ ಕುಡಿತಾ ಇದ್ದೆ. ಬಟ್ ಇವತ್ತು ನನಗೆ ಆ ಕಾಫಿ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಾಯ್ತು ನನಗೆ. ನೀವು ಯಾಕಂದ್ರೆ ಡೀಟೇಲ್ ಆಗಿ ಹೋಗಿದ್ದೀರಿ ಸಲ ಕಾಫಿಲಿ. ಆಮೇಲೆ ನನಗೆ ಒಂದು ಇದು ಸರಲ್ಲಿ ನೀವು ಇದು ನಾವು ಈಗ ನಮ್ಮ ಕಾರ್ಡಿಸೆಪ್ಸ್ ಕಾಫಿ ಆಮೇಲೆ ನಮ್ದು ಲಿಂಗ್ಸಿ ಕಾಫಿನ ಮಿಕ್ಸ್ ಮಾಡಬಹುದಾ ನಾವು ಇದರಲ್ಲಿ? ಎಸ್ 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 ಡೆಫಿನೆಟ್ಲಿ. DXN ನಲ್ಲಿ ನೋಡಿ, ನಮ್ಮ ಹತ್ರ ಇನ್ನೂ ನಿಮ್ಗೆ ಕೆಲವು ಕಾಫಿದು ಬರ್ಲಿಲ್ಲ ಇಂಡಿಯಾಕ್ಕೆ ಇನ್ನು. ಸೊ ಬೇಕಾದಷ್ಟು ಕಾಫಿ ಇದೆ ನಿಮ್ಗೆ, ಇನ್ನು ಕೆಲವು ಬರ್ಲಿಲ್ಲ. ಬಟ್ ನೀವು ಈಗ ಕಾಫಿ ಕಾರ್ಡಿಸೆಪ್ ಮತ್ತೆ 3-in-1 ಕಾಫಿ ಯು ಕ್ಯಾನ್ ಮಿಕ್ಸ್ ಇಟ್ ಅಂಡ್ ಯು ಕ್ಯಾನ್ ಟೇಕ್ ದ ಡಿಫ್ರೆಂಟ್ ಟೇಸ್ಟ್ ಕಾಣಬಹುದು ನೀವು. ಸೊ ಅದು that is there you can make it. ಅದೊಂದು ಪ್ಯಾಕೆಟ್ ಇದೊಂದು ಪ್ಯಾಕೆಟ್ ಹಾಕಿ ಜಸ್ಟ್ ಯು ಕ್ಯಾನ್ ಮಿಕ್ಸ್ ಅಂಡ್ ಯು ಕ್ಯಾನ್ ಡೂ ಇಟ್. ರಿಯಲಿ ವಂಡರ್ಫುಲ್ ಟೇಸ್ಟ್ ಬರ್ತದೆ ನಿಮ್ಗೆ. ಬೆಸ್ಟ್ ಬೆನಿಫಿಟ್ಸ್ ಸಿಗ್ತದೆ ಅದರಲ್ಲಿ. ಸೊ ಇದನ್ನ ನೀವು 10 ಜನರಿಗೆ ಕಲ್ಸಿದ್ರೆ ಅಂತೂ ಇನ್ನು ನಿಮ್ಗೆ ನೀವು ಅದನ್ನ ಫ್ರೀ ಮಾಡ್ಕೋಬಹುದು. ಹಾಗಾಗಿ ಇನ್ನು ನಾನು ನೋಡಿದ್ದೀನಿ ಅದನ್ನ. ನಾನು ಡೈಲಿ ಎಸ್ಪೆಷಲಿ ಕಾರ್ಡಿಸೆಪ್ಸ್ ಕಾಫಿ ಸರ್, ಕಾರ್ಡಿಸೆಪ್ಸ್ ಕಾಫಿ ಆಮೇಲೆ ಕಾರ್ಡಿಸೆಪ್ಸ್ ಸೀರಿಯಲ್ ತಗೊಂಡೋದ್ರೆ ಫುಲ್ ಡೇ ಆಕ್ಟಿವ್ ಇರುತ್ತೆ ಸರ್. ನಮಗೆ ಸುಸ್ತಾಗಲ್ಲ ಸರ್. ಅದೊಂದು ನಾನು ಅಬ್ಸರ್ವ್ ಮಾಡಿದ್ದು, ನನಗೆ ಆಗಿದೆ ಅದು. ಕಾರ್ಡಿಸೆಪ್ಸ್ ಕಾಫಿ ಬಹಳ ಎನರ್ಜಿ ಬರುತ್ತೆ ಸರ್ ಆಕ್ಚುಲಿ. ಹೌದಾ? ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಡೆಫಿನೆಟ್ಲಿ ಯೂಸ್ ಮಾಡಿ, ಬೆನಿಫಿಟ್ ತಗೊಳ್ಳಿ. ರಿಯಲಿ ವಂಡರ್ಫುಲ್ ಕಾಫಿ ಬೋತಾರೆ. ಯಾಕೆಂದ್ರೆ ಪ್ರತಿಯೊಂದರಲ್ಲೂ ನಿಮ್ಗೆ ಗ್ಯಾನೋಡರ್ಮ ಇರೋದ್ರಿಂದ ಕಾರ್ಡಿಸೆಪ್ ಅಲ್ಲಿ ಹೈ ಎನರ್ಜಿ ಇರ್ತದೆ. 3-in-1 ಕಾಫಿಯಲ್ಲಿ ನಿಮ್ಗೆ ಬ್ಯಾಲೆನ್ಸ್ ಇರೋದು, ಟೋಟಲ್ ಬಾಡಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ 3-in-1 ಕಾಫಿ ತುಂಬಾ ಹೆಲ್ಪ್ ಮಾಡ್ತದೆ. ಬ್ರೈನ್ ಟಾನಿಕ್ ಆಗಿ ವರ್ಕ್ ಆಗ್ತದೆ. ಯೂಸ್ ಮಾಡಿ, ಬೆನಿಫಿಟ್ ಅನ್ನ ತಗೊಳ್ಳಿ. ಆಲ್ ದ ಬೆಸ್ಟ್ ಅನಿಲ್ ಅವರೇ. ಏನಾದ್ರು ಡೌಟ್ ಇದ್ರೆ ನಿಮ್ಮ ಅಪ್ಲೈನ್ ಅನ್ನ ಕೇಳಿ. ಅವರ ಶಶಿಧರ್ ಇದ್ದಾರೆ, ಅವರು ಕರೆಕ್ಟ್ ಆಗಿ ನಿಮ್ಗೆ ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಆಲ್. ಥ್ಯಾಂಕ್ ಯು. ಓಕೆ, ಇನ್ನೇನಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ. ಆಮೇಲೆ ನಾನು ಈಗ ಆಲ್ ಟೈಮ್ ರೆಕಾರ್ಡ್, ನಾವು ಈಗ ಲಾಸ್ಟ್ ಮಂತ್ ಆಲ್ ಟೈಮ್ ರೆಕಾರ್ಡ್ ಅಂತ ಮಾಡಿದ್ವಿ. 20 ವರ್ಷದಲ್ಲಿ ಮಾಡಿದ ಸಾಧನೆಯನ್ನು ನಾವು ಲಾಸ್ಟ್ ಮಂತ್ ಅಂದ್ರೆ ನವೆಂಬರ್ 2020 ನಾವು ಮಾಡಿದೀವಿ. ಹೈಯೆಸ್ಟ್ ನಮ್ಮ ವ್ಯವಹಾರ ಅಂದ್ರೆ ಬಿಸ್ನೆಸ್ ಅಲ್ಲಿವರೆಗೆ ರೀಚ್ ಆಗಿದೆ. ಅದಕ್ಕೆ ಎಲ್ಲಾ ಲೀಡರ್ಸ್ ಅವರು ಕಾರಣಕರ್ತರಾಗಿದೆ, ಎಲ್ಲಾ ಸ್ಟಾಕಿಸ್ಟ್ ಅವರು ಕಾರಣಕರ್ತರಾಗಿದ್ದಾರೆ, ಎಲ್ಲಾ ಡಿಸ್ಟ್ರಿಬ್ಯೂಟರ್ ಅವರು ಕಾರಣಕರ್ತರಾಗಿದ್ದಾರೆ. ಸೊ ನಾನು ಹೇಳೋದು, ನಿಮ್ಗೆ ಹೆಣ್ಣು ಕಂಪನಿ ನಿಮ್ಗೆ ಆರೋಗ್ಯ ಕೊಡ್ತದೆ, ಅದ್ರ ಜೊತೆಗೆ ನೀವು ಫ್ರೀಡಮ್ ಯಾಕೆ ತಗೋಬಾರ್ದು? ಪ್ರತಿಯೊಬ್ರು ಫ್ರೀಡಮ್ ತಗೋಬಹುದು ಇದರಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು, ನೀವು 50 ಕಸ್ಟಮರ್, ಮಿನಿಮಮ್ ಒಂದು 50 ಕಸ್ಟಮರ್ ಅನ್ನ ಮೇಂಟೈನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ PV 3,500 PV ಅಥವಾ 5,000 PV 10,000 PV ಅನ್ನ ಮಾಡ್ಕೊಳ್ಬಹುದು. ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಮಾಡ್ಕೋಬಹುದು. ಅಲ್ಲದೆ ನಿಮ್ಗೆ ಅದರ್ ಬೆನಿಫಿಟ್ಸ್, ಪ್ರತಿಯೊಂದು ಬೆನಿಫಿಟ್ ಅನ್ನ ತಗೊಳ್ಳಿಕ್ಕೆ ಇದು ಒಳ್ಳೆಯ ಪ್ಲಾಟ್ಫಾರ್ಮ್. ಸೊ ಆಲ್ರೆಡಿ ನೀವು ಆ ಪ್ಲಾಟ್ಫಾರ್ಮ್ ಅಲ್ಲಿ ಇದೀರಿ. ಸೊ ಪ್ರತಿಯೊಬ್ಬರು ಈಗ 3,500 ನಮ್ದು ಆಲ್ರೆಡಿ. ಈಗ ನಾನು ಓದ್ಬೇಕು, ನನಗೆ ಟೈಮ್ ಇಲ್ಲ. ಈಗ ತುಂಬಾ ಜನ ನಿನ್ನೆ ನೋಡಿದ್ರೆ ನಾವು 100ಕ್ಕೂ ಜಾಸ್ತಿ, ನಮ್ದು ಯಾವಾಗ್ಲೂ 75 ದಾಟ್ತದೆ. ಬಟ್ ಈ ಸಲ ನಮ್ದು 100 ಮೇಲೆ ಕ್ರಾಸ್ ಆಗಿ ಹೋಗಿದೆ. ಸೊ ಅದಕ್ಕೋಸ್ಕರ ನಮ್ಗೆ ಭಾರಿ ಖುಷಿ ಆಗ್ತಾ ಇದೆ. ನೀವು ಸಹ ಪ್ರತಿಯೊಬ್ರು ಇದರಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ಈಗ ನಾನ್ ನಿಮ್ಗೆ ಇಲ್ಲಿ ಹೇಳುವುದಂತ ಹೇಳಿದ್ರೆ, ಯಾರೆಲ್ಲ ಫಸ್ಟ್ ಡೇ
ಫಸ್ಟ್ ಡೇ ಡೈಮಂಡ್ ಕ್ವಾಲಿಫಿಕೇಶನ್ ಹೇಳ್ಬೋದು ನಿಮ್ಗೆ. ಗಣೇಶ್ ಎಂಟರ್ಪ್ರೈಸಸ್ ಡೈಮಂಡ್ ಕ್ವಾಲಿಫಿಕೇಶನ್ ಆಗಿದೆ, ನಿನ್ನೆನೆ ಡೈಮಂಡ್ ಕ್ವಾಲಿಫಿಕೇಶನ್. ಅದರಿಂದ ರಾಜೇಂದ್ರ ಶೇರ್ವೇಗಾರ್ ಅವರು ಡೈಮಂಡ್ ಕ್ವಾಲಿಫಿಕೇಶನ್, ರಾಜೇಂದ್ರ ಗಣಪತಿ ಭಟ್ ಅವರಾಗಿದ್ದಾರೆ, ಆಮೇಲೆ ವಿಶ್ವನಾಥ್ ಅಣ್ಮೇಕರ್ ಆಗಿದ್ದಾರೆ, ಆಮೇಲೆ ಅಶೋಕ್ ಸೇರಿಗಾರ್ ಅವರು ಆಗಿದ್ದಾರೆ, ಆ ನಂತರ ಗಂಗಾಧರ ಹಿರೇಮಠ್ ಅವರು ಕ್ವಾಲಿಫೈ ಆಗಿದ್ದಾರೆ, ಆಮೇಲೆ ನೀಲೇಶ್ ನಿಂಗಪ್ಪ ಡೊಳ್ಳೇಶ್ವರ್ ಅವರು ಆಗಿದ್ದಾರೆ, ಮಹಾದೇವ ಹೆಚ್ ಕರಿಹೊಳೆ ಅವರು ನಿಮ್ಮ ಕ್ವಾಲಿಫೈ ಆಗಿದ್ದಾರೆ, ಆಮೇಲೆ ಮಹಾಲಿಂಗಪ್ಪರಪ್ಪ ಬಿಳಿಗಿ ಅವರು ಕ್ವಾಲಿಫಿಕೇಶನ್ ಆಗಿದ್ದಾರೆ, ಮಲ್ಲಯ್ಯ ಚಂದ್ರ ಹಿರೇಮಠ್ ಅವರು ಡೈಮಂಡ್ ಕ್ವಾಲಿಫಿಕೇಶನ್ ಆಗಿದ್ದಾರೆ, ಸಂತ್ ಕುಮಾರ್ ಅವರು ಆಗಿದ್ದಾರೆ, ಆಮೇಲೆ ಸಂತೋಷ್ ಹಿರೇಕರ್ ಅವರು ಸಹ ನಿನ್ನೆನೆ ಕ್ವಾಲಿಫಿಕೇಶನ್. ಸೊ ನೀವು ಮಂತ್ ಎಂಡ್ 31ನೇ ತಾರೀಕು ಕ್ವಾಲಿಫಿಕೇಶನ್ ಆಗೋರು ನೋಡಿ, ಫಸ್ಟ್ ಡೇ ಕ್ವಾಲಿಫಿಕೇಶನ್ ಆಗಿದ್ದಾರೆ. ಇವರಿಗೆ 100% ಬೋನಸ್ ನೆಕ್ಸ್ಟ್ ಮಂತ್ 10ನೇ ತಾರೀಕಿಗೆ ಅವ್ರಿಗೆ ಗ್ಯಾರಂಟಿ ಆಯ್ತು. 1ನೇ ತಾರೀಕಿಗೆ ಅವ್ರ ಕ್ವಾಲಿಫಿಕೇಶನ್ ಆಗಿದೆ. ಸೊ ಇದು ಮಾತ್ರ ಅಲ್ಲದೆ ನಿಮ್ಗೆ ನಾನು ಹೇಳುವುದಾದ್ರೆ, ಇದು ಓದ್ಲಿಕ್ಕೆ ನನಗೆ ಟೈಮ್ ಇಲ್ಲ, ಆದ್ರೂ ನನಗೆ ನಿಮ್ಗೆ ಓದ್ತೀನಿ. ಈಗ 3500 and 5000 ಮಾಡಿದವ್ರು ನಿಮ್ಗೆ ನಿನ್ನೆ ಮಾಡೋದಲ್ಲಿ ನಿಮ್ಗೆ ನಾನು ಹೇಳೋದಂದ್ರೆ, ಗಣೇಶ್ ಎಂಟರ್ಪ್ರೈಸಸ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ರಾಜೇಂದ್ರ ಶೆರ್ವೇಗಾರ್, ಶೈಲಾ ಎಸ್ ಶೆಟ್ಟಿ ಅವರು, ಪ್ರಸಾದ್ ಆರ್ ಅವರು, ಶೋಭಾ ಎಸ್ ಉಮ್ರಾಣಿ ಅವರು, ಶ್ರೀಧರ್ ಬಾಬು ಅವರು, ಗಂಗಾಧರ ಹಿರೇಮಠ್ ಅವರು, ಶಿವರಾಮ್ ಜೈ ಕುರ್ಸೆ ಅವರು, ರಾಜೇಶ್ವರಿ ಎಸ್ ಕುರ್ತಕೋಟಿ ಅವರು, ಖಾಜಾ ಬಂಧನ್ವಾಜ್ ಅವರು, ಆಮೇಲೆ ಸರಸ್ವತಿ ಎಸ್ ಅವರು, ಗಂಗಾಧರ ಆಚಾರ್ಯ ಅವರು, ರಾಜಶೇಖರ್ ಕರೇಣ್ಣನ್ ಅವರು, ಆಮೇಲೆ ಶೀತಾ ಸತಿಹಲ್ ಅವರು, ಸಾವಿತ್ರಿ ಕೆ ಕುಂಬಾರ್ ಅವರು, ದೇವಲ್ ಕೃಷ್ಣಯ್ಯ ನಾಗರಾಜ್ ಅವರು, ಬಸವರಾಜ್ ಅವರು, ನೀಲೇಶ್ ಲಿಂಗಪ್ಪನವರು, ಆಮೇಲೆ ರಾಜೇಶ್ವರಿ ಪಾಟೀಲ್ ಅವರು, ಮಂಜುನಾಥ್ ಪಾಟ್ಕರ್ ಅವರು, ಅರುಂಧತಿ ಚರೋದತ್ತ ಪಾಟ್ಕರ್ ಅವರು, ಮರಿಸ್ವಾಮಿ ಗೌಡರು, ಆಮೇಲೆ ಮಿಲಾಗ್ರೆಸ್ ಕ್ಯೂಸ್ ಪಿಂಟೋರ್ ಅವರು, ಅಮರ್ನಾಥ್ ಶೆಟ್ಟಿ ಅವರು, ಭಾರತಿ ವಿ ಶೆಟ್ಟಿ, ಇವರೆಲ್ಲರೂ ನಿನ್ನೆನೆ ನೋಡಿ 3500 PV ಯನ್ನ ಮಾಡಿಬಿಟ್ಟಿದ್ದಾರೆ. ಸೊ ಅವರಲ್ಲದೆ ನೆಕ್ಸ್ಟ್ ಲೈನ್ ನಲ್ಲಿ ಆಲ್ರೆಡಿ 100 ಜನ ಕ್ರಾಸ್ ಮಾಡಿ ಆಗಿದೆ ಈ ಸಲ. ಅದಕ್ಕೋಸ್ಕರ ನಮ್ಗೆ ಭಾರಿ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಪ್ರವೀಣ್ ಕುಮಾರ್ MG ಅವರು, ಆಮೇಲೆ ಮಹಾದೇವ್ ಹೆಚ್ ಕರಿಹೊಳೆ ಅವರು, ಶೈಲಾ ಅನಂತ್ ಶೆಟ್ಟಿ ಅವರು, ಸಾವಿತ್ರಿ BM, ಗಣೇಶ್ ನಾಯ್ಕ್, ಸಹನಾ ಎಸ್ ಶೆಟ್ಟಿ. ಅಂದ್ರೆ 3500 ಅಂದ್ರೆ 10,000 ಪ್ರಾಡಕ್ಟ್ ಅನ್ನ ನಿನ್ನೆ ಪರ್ಚೇಸ್ ಮಾಡಿದ್ದಾರೆ ಇವ್ರು. ಗೊತ್ತಾಯ್ತಾ ನಿಮ್ಗೆ? ಸೊ ನೀವು ಒಂದು ಯೋಚನೆ ಮಾಡ್ಬೇಕು, ಇಷ್ಟು ಜನ 10,000 ಪ್ರಾಡಕ್ಟ್ ಅನ್ನು ಯಾಕೆ ಪರ್ಚೇಸ್ ಮಾಡಿದ್ರೆ, ಪ್ರಾಡಕ್ಟ್ ಈಸ್ ಅಂಡರ್ ಡಿಮಾಂಡ್. ಸೊ ಹಾಗಾಗಿ ಸಹನಾ ಎ ಶೆಟ್ಟಿ ಅವರು, ಆಮೇಲೆ ಫ್ರಾನ್ಸಿಸ್ ಡಿಸೋಜ್ ಅವರು, ಆನಂದ ಚೆನ್ನಪ್ಪ ಪಾಟೀಲ್ ಅವರು, ಅನಿಲ್ ಕುಮಾರ್ ಅವರು, ಗುರುರಾಜ್ ಗೋವಿಂದ್ ನಾಯ್ಕ್ ಅವರು, ದೀಪಕ್ ಗಣಪತಿ ಹರ್ವಡ್ಕರ್ ಅವರು, ಯುವ ಮೆಡಿರಿಯಾರ್ ಅವರು, ಗೀತಾ ಕೃಷ್ಣಮೂರ್ತಿ ಅವರು, ಆಮೇಲೆ ಪೂರ್ಣ ಎಂ ಪಾಟೀಲ್ ಅವರು, ಸತೀಶ್ ವಿ, MH ನರ್ಸಗೌಡ್ರು, ಆಮೇಲೆ ಸಾವಿತ್ರಿ ಡಿ ಗಾಣಿಗರ್ ಅಂಡ್ ಮಹಾಲಿಂಗಪ್ಪ ಪರಪ ಬಿಳಿಗಿ ಅವರು, ಮಲ್ಲಯ್ಯ ಚಂದ್ರ ಹಿರೇಮಠ್ ಅವರು, ಅಶೋಕ್ ಶೇರಿಗಾರ್ ಅವರು, ಅಲ್ವಿನ್ ಮೆಡೀರಿಯಾ ಅವರು, ಸತೀಶ್ ಕುಮಾರ್ ಎಸ್ ಅವರು, ಲತಾ ಬಿ ಪಟನ್ಕರ್ ಅವರು, ಅಂಡ್ ಚಿಕ್ಕ ವೀರಣ್ಣ ಪ್ರಾಣಿ ಅವರು, ಕವಿತಾ PS ಅವರು, ಗೀತಾ ಬಸವರಾಜ್ ಅವರು, ಹೊನ್ನಪ್ಪ ಗೌಡ ಎಸ್ ಹಿರೇಗೌಡರು, ಉಮಾ ಮಹೇಶ್ವರ ಗಣಪತಿ ಖಿಣೆ ಅವರು, ಮಾಲ್ತೇಶ್ ಶ್ರೀ ಅವರು, ಸಿದ್ಧಾರೂಢ ಶಾಲ್ದಾರ್ ಅವರು, ಶುಭಾ P ನಾಯಕ್ ಅವರು, ಪ್ರಭುಲಿಂಗ ಸಿಂಗಪ್ಪ ಅಲಾದಿ. ಸೊ ಇವರು ಕೂಡ ಸಾಮಾನ್ಯ 58 ಜನ ಇಲ್ಲಿಗೆ ಮುಗಿದಿದೆ. ಇವರೆಲ್ಲ 3,500 PV ಯನ್ನ ನಿನ್ನೆ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೂ ಸಹ ಲಿಸ್ಟ್ ತುಂಬಾ ದೊಡ್ಡದಿದೆ. ಸುಮಾರು ಬಂದ್ರೆ ನಿಮ್ಗೆ ಇಲ್ಲಿಂದ ಪ್ರಭುಲಿಂಗ ಅಲಾದಿ ಅವರು, ಹನುಮಂತ ದೊಡ್ಡ ಟಾಯಪ್ಪ ಸಣ್ಣಕ್ಕಿನವರು, ಅಂಡ್ ಅಪ್ಲೋನಿಯಾ ವೆಲಾಡ್ರೆಸ್ ಅವರು, ಶರಣ ಬಸ ಗೌಡ್ರು ಮುದಿಗೌಡ್ರು, ಅಂಡ್ ಕುಮಾರ್ C ಅವರು, ತೇಜಪ್ಪಯ್ಯನವರು, ಮಂಜಪ್ಪ C ಅವರು, ಅತಿಕ್ ಮೊಹಮ್ಮದ್ ಅವರು, ಮಹಾದೇವಿ ಬಡಿಗೇರ್ ಅವರು, ವಾಣಿ BV ಅವರು, ಅಂಡ್ ಅಮಿತ್ ಮಿಶ್ರಾರ್ ಅವರು, ಸಾಯಿನಾಥ್ ಕಿಂಡಲ್ಕರ್ ಅವರು, ವಿಲಾಸ್ ಗೋಪಾಲ್ ಕೊಡಲ್ಗಿ ಅವರು, ಅಂಡ್ ರೆಮಿಡಿಯೋಸ್ ಡಾಮಿನೋಸ್ ಡಯಾಸ್ ಅವರು, ಜಯಶ್ರೀ ಮೈಕಲ್ ಸ್ವಾಮಿ ಅವರು, ಅಂಡ್ ಮಹಾದೇವ್ ಶಿವಪ್ಪ ಚಾವುಗ್ಲ್ ಅವರು, ಅಂಡ್ ಹರೀಶ್ ಕುಲಾಲ್ ಅವರು. ನೆಕ್ಸ್ಟ್ ಕಮ್ಸ್ ಬೆನ್ನಿ ಫರ್ನಾಂಡಿಸ್ ಅವರು, ಬಾಲಕೃಷ್ಣ ಪಾಲನ್ ಅವರು, ತಿಮ್ಮಣ್ಣ ಹನುಮಂತ ಹುಗಾರ್ ಅವರು, ಅಂಡ್ ಬಸವರಾಪಿ ಖಾಮ್ಗೌಡ್ರು, ಅಂಡ್ ಗುರುಭಾಯ್ ಯಾದವಾಡ್ ಅವರು, ಸರಸ್ವತಿ ಎಸ್ ಅವರು, HA ಅಬ್ದುಲ್ ನಜೀರ್ ಅವರು. ನೆಕ್ಸ್ಟ್ ಕಮ್ಸ್ ಡಾಮಿನ್ಗೋಸ್ ಸಿಲ್ವಾ ಅವರು, ರಾಜೇಶ್ ಅವರು, ಲಾವಣ್ಯ ಉಪ್ಪಾರ್ ಅವರು, ಭಾಸ್ಕರ್ CK ಅವರು, ಮಹಾಲಕ್ಷ್ಮಿ K ಅವರು 3,500 PV ನಿನ್ನೆ ಮಾಡಿದ್ದಾರೆ. ಲಾಸ್ಟ್ ಬಟ್ ಇನ್ನು ಕೆಲವೇ ಜನ ಉಳಿದಿದ್ದಾರೆ. ಸಂತೋಷ್ ಹಿರೇಕರ್ ಅವರವರು, ಆಮೇಲೆ ಪೂಜಾ ವೀರೇಶ್
ಹೆಡ್ಡೂರ್ ಅವರು ಅಂಡ್ ಗಂಗಮ್ಮ ಸಿ ಹಿರೇಮಠ್ ಅವರು, ಗೌರಮ್ಮನವರು, ಲಾವಣ್ಯ KM ಅವರು, ನಳಿನಿ ರಾಜೇಶ್ ಚಂದ್ರ ನಾಯಕ್ ಅವರು, ಜಸಿಂತಾ ಖೋಡಾರ್ ಅವರು, ಸುಜಾತಾ ಟಿವಿ ಅವರು, ಲಕ್ಷ್ಮಿ ಅವರು, ಬಸವರಾಜ ಹನುಮಂತ ಕೊರೂರ್ ಅವರು ಅಂಡ್ ಹೇಮಾವತಿ GC ಅವರು, ಸೋನಲ್ ಜೆನಿಫರ್ ಕೋಡಾ ಅವರು ಅಂಡ್ ಲಕ್ಷ್ಮಿ CR ಅವರು, ನಾಸರ್ ಮೊಹಿದ್ದೀನ್ ಪಟನ್ವಾಲ ಅವರು ಅಂಡ್ ಭಾಗ್ಯಲಕ್ಷ್ಮಿ G ಅಂಡ್ ಲಾಸ್ಟ್ 102ನೇದಾಗಿ ಶಿವಪ್ಪ H ನಂದಿಹಳ್ಳಿ ಅವರು. ಸೊ ಇಷ್ಟು ಜನ ನಿಮ್ಗೆ 3,500 PV ಯನ್ನು ನಿನ್ನೆ ದಿನ ಮಾಡಿದ್ದಾರೆ. ನಿಮ್ಗೆಲ್ರೂ ಹ್ಯಾಟ್ಸ್ ಅಪ್. ನಾನು ಒಂದೇ ಒಂದು ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಅಂತ ಹೇಳಿದ್ರೆ, ನೀವು ಈ ಮಂತ್ ಈಗ ಇನ್ನೂ ನಿಮ್ಗೆ ಬೇಕಾದಷ್ಟು ಟೈಮ್ ಇದೆ. ಆ 3,500 PV ಯನ್ನ 5,000ಕ್ಕೆ ನೀವು ದಾಟಿಸ್ಬೋದು ಮನಸ್ಸು ಮಾಡಿದ್ರೆ. ನೀವು ಪ್ರಾಡಕ್ಟ್ ಅನ್ನ, ನಾನು ಹೇಳಿದೆ ಕಾಫಿ ಬಗ್ಗೆ, ನಾಳೆನು ನಾನು ನಿಮ್ಗೆ ಟೀ ಬಗ್ಗೆ, ಕೆಲವು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಜಸ್ಟ್ ಹಿಂಟ್ ಕೊಡ್ತೀನಿ. ನೆಕ್ಸ್ಟ್ ಈ ವೀಕಲ್ಲಿ ನಮ್ಗೆ ಫುಲ್ ಪ್ರಾಡಕ್ಟ್ ಬಗ್ಗೆ ಇದೆ. ಮಾರೋದು ಹೇಗೆ, ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡೋದು, ಪ್ರಾಡಕ್ಟ್ ಪೊಸಿಷನ್ ಮಾಡೋದು, ಪ್ರಾಡಕ್ಟ್ ಅನ್ನ 1 ಲಕ್ಷ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡೋ ಕೆಲವು ಐಡಿಯಾಸ್ ಟಿಪ್ಸ್ ಅನ್ನ ನಾನು ಕೊಡ್ಲಿಕ್ಕಿದ್ದೀನಿ. ಯಾರು ಮಿಸ್ ಮಾಡಬೇಡಿ. ಏನಾದ್ರೂ ನಿಮ್ಗೆ ಇದರಲ್ಲಿ ದೊಡ್ಡ ರೀತಿಯಲ್ಲಿ ತಿಂಗಳಿಗೆ 10,000, 50,000, 1 ಲಕ್ಷ ಒಂದು ಮಾಡ್ಬೇಕಂತಿದ್ರೆ ಐ ವಿಲ್ ಗಿವ್ ಸಮ್ ಹಿಂಟ್ಸ್ ಟು ಯು ದಟ್ ನೀವು ಫಾಲೋ ಮಾಡಿದ್ರೆ ಪ್ರತಿಯೊಬ್ರು ಈ 3,500 ಅಲ್ಲ, ನೀವು 5,000, 10,000 ಮಾಡ್ಬೋದು. ಓಕೆ, ಸೊ ಅದರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಒಳ್ಳೆ ಆಪರ್ಚುನಿಟಿ ಇದೆ. ಈ ಮಂತ್ ಸಂಡೇ ನಮ್ದು ರೆಕಗ್ನಿಷನ್ ಇದೆ. ಯಾರೆಲ್ಲ ನಿಮ್ಗೆ 12,500 ತಗೊಂಡಿದ್ರಿ, 1 ಲಕ್ಷ ತಗೊಂಡಿದ್ರಿ, ಅವರ ಫೋಟೋ ಕಳಿಸಿ. 12,500 ತಗೊಂಡವರು, ಆಮೇಲೆ 1 ಲಕ್ಷ ತಗೊಂಡವರು ನಿಮ್ಮ ಫೋಟೋವನ್ನು ಸಹ ಕಳಿಸಿ. ಈ ಸಲ ನಾವು ರೆಕಗ್ನಿಷನ್ ಮಾಡ್ಲಿಕ್ಕಿದ್ದೀವಿ. ನಾಳೆ ಲೀಡರ್ಸ್ಗೆ, ಸ್ಪೆಷಲಿ ಓನ್ಲಿ ಲೀಡರ್ಸ್ ಅಂಡ್ ಡೈಮಂಡ್ಸ್ ಗೆ ನಾಳೆ 5:30 ಗಂಟೆಗೆ ನಾವು ಮೀಟಿಂಗ್ ಕಾಲ್ ಮಾಡಿದೀವಿ. ಸೊ ರೆಕಗ್ನಿಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಆಲ್ ದ ಲೀಡರ್ಸ್ ನಿಮ್ಗೆ ಆ ಪ್ಯಾನಲ್ ಅಲ್ಲಿ ಬನ್ನಿ. ವಿ ವಿಲ್ ಡಿಸ್ಕಸ್, ವಿ ವಿಲ್ ಗೆಟ್ ಟುಗೆದರ್, ವಿ ವಿಲ್ ಮೇಕ್ ಸಮ್ ಮಿರಾಕಲ್ಸ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಏನಾದ್ರು ಕ್ವೈರೀಸ್ ಇದ್ರೆ ನೀವು ಕೇಳಬಹುದು, ಕ್ವಶನ್ಸ್ ಮಾಡಬಹುದು. ಭೂಮಿಕಾ, ಎನಿಬಡಿ ಆಸ್ಕಿಂಗ್? ಸರ್ ವಿಶ್ವನಾಥ್ ಸರ್ ಏನೋ ಕೇಳ್ತಿದ್ದಾರೆ ಸರ್, ಅನ್ಮ್ಯೂಟ್ ಮಾಡ್ತೀನಿ. ಮಾಡಿ ಮೇಡಮ್, ಮಾತಾಡಿ ಸರ್. ವಿಶ್ವನಾಥ್ ಸರ್ ಮಾತಾಡಿ. ವಿಶ್ವನಾಥ್. ಏನಿಲ್ಲ ಸರ್, ಅಲ್ವಿನಾ ಮೆದಿರಾ ಕೂಡ ಸ್ಟಾರ್ ಡೈಮಂಡ್ ಆಗಿದ್ದಾರೆ ಫಸ್ಟ್ ಡೇ. ಹೌದಾ? ಇದ್ರಲ್ಲಿ ಕಾಣ್ತಾ ಇಲ್ಲ. ಯಾವಾಗ ಮಾಡಿದ್ದು? ಇನ್ನೇನಾ? ನಿನ್ನೆ ಮಾಡಿದ್ದಾರೆ. ಓಕೆ, 1 ಮಿನಿಟ್ ಐ ಚೆಕ್. ಯಾಕಂದ್ರೆ ಬೆಳಿಗ್ಗೆ ನಾನು ಚೆಕ್ ಮಾಡ್ಲಿಲ್ಲ. ಯಾಕಂದ್ರೆ ಸಂಜೆ ಮಾಡಿದ್ರೆ ಇದರಲ್ಲಿ ಬಂದಿರೋದಿಲ್ಲ. ಕೆಲವು ನಿನ್ನೆ ಲೇಟ್ ನೈಟ್ ಇದರಲ್ಲಿ ಎಂಟ್ರಿ ಆಗ್ಲಿಲ್ಲ ಅವರ ಹೆಸರು. ಸೊ ಅದರಿಂದ ವಿಲ್ ಚೆಕ್. ಈಗ ನಾನು ಚೆಕ್ ಮಾಡಿ ನೋಡ್ತೀನಿ. ನಿಮ್ಗೆ ಚೆಕ್ ಮಾಡ್ಲಿಲ್ಲ ಅಂದ್ರೆ ನೀವು ಒಂದ್ಸಲ ನೋಡ್ಬೇಕಾಗ್ತದೆ. ಸೊ ಯಾಕಂದ್ರೆ ನಾನು 11 ಗಂಟೆ ನೋಡಿದಾಗ ಫುಲ್ ಎಂಟ್ರಿ ಆಗಿರ್ಲಿಲ್ಲ. ಸೊ ಪೆಂಡಿಂಗ್ ಅಲ್ಲಿ ಇತ್ತು. ನೀವು ಲೇಟ್ ಮಾಡಿರ್ಬೋದು, ನೋಡೋಣ. ಓಕೆ, ಎನಿ ವಿಲ್ ಚೆಕ್ ಇನ್ ದ ಮಾರ್ನಿಂಗ್. ನಾನೀಗ ಮಾಡಿ ಚೆಕ್ ಮಾಡ್ತೇನೆ. ಓಕೆ, ಸೊ ಓಕೆ ಅನ್ವೇಕರ್, ಏನು ಅನ್ವೇಕರ್ ಸೇಲ್ಸ್ ಎಲ್ಲ ಜಂಪ್ ಮಾಡಿದ್ರಿ. ಆಲ್ ದ ಬೆಸ್ಟ್. ಫುಲ್ ಸ್ವಿಂಗ್ ಇದೇ ಸ್ವಿಂಗ್ ಹೋಗ್ಬೇಕು ಈಗ ನಿಮ್ಗೆ. ಯುವರ್ ಟಾರ್ಗೆಟ್ ಇಸ್ ವಿಲ್ ರೀಚ್ 10 lakhs ಶಾರ್ಟ್ಲಿ. ಡೆಫಿನೆಟ್ಲಿ ಯು ವಿಲ್ ಡೂ ಇಟ್. ನಿಮ್ಮ ಟೀಮ್ ಮಾಡ್ತದೆ, ನೀವು ಮಾಡ್ತೀರಿ. ಅವರಿಗೆ ಕರೆಕ್ಟ್ ಆಗಿ ನೀವು ಸಪೋರ್ಟ್ ಮಾಡಿ. ಮತ್ತೆ ಈ ತಿಂಗಳಲ್ಲಿ ಈಗ ಆಲ್ರೆಡಿ ನಿನ್ನೆ ಆಫರ್ ಎಲ್ಲ ಮುಗಿದಿದೆ ಮ್ಯಾಕ್ಸಿಮಮ್. ಈಗ ಲೀಡರ್ಸ್ ಗೆ ಪುನಃ ಆಫರ್ ಇದೆ. ನೀವು 6 ಲೈನ್ ಅಲ್ಲಿ ನೀವು 3,500 ಮಾಡಿದ್ರೆ ಕಂಪನಿ ನಿಮ್ಗೆ ಸ್ಪೆಷಲ್ ಆಫರ್ ಕೊಡ್ಲಿಕ್ಕೆ ರೆಡಿ ಇದೆ. ಸೊ ಅದನ್ನ ನೀವು ರಿಸರ್ವ್ ಇಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ವಿಶ್ವನಾಥ್ ಅವರೇ. ವಿ ವಿಲ್ ಚೆಕ್ ಅಂಡ್ ಐ ವಿಲ್ ಇನ್ಫಾರ್ಮ್ ಯು. ರೈಟ್? ಓಕೆ, ಎನಿ ಡೌಟ್ಸ್ ಯಾವ್ದ್ರ ಬಗ್ಗೆ ಡೌಟ್ ಇದ್ರೆ ಕೇಳ್ಬೋದು. ಥ್ಯಾಂಕ್ ಯು. ಎನಿಬಡಿ? ಅನುರಾಧ ಮ್ಯಾಮ್ ಮತ್ತು ಓಕೆ, ಅನುರಾಧ ಮ್ಯಾಮ್, ಜಸಿಂತಾ ಮ್ಯಾಮ್ ಮತ್ತು ಅಚೀವರ್ಸ್ ಟೀಮ್ ಇಂದ ವೆರಿ ಗುಡ್ ಪ್ರಾಡಕ್ಟ್, ಎಕ್ಸಲೆಂಟ್ ಪ್ರಾಡಕ್ಟ್, ಮಾರ್ವೆಲಸ್ ಅಂತ ಮೆಸೇಜ್ ಮಾಡಿದ್ದಾರೆ ಸರ್. ಓಕೆ ಭೂಮಿಕಾ ಅವರೇ, ಮೆಸೇಜ್ ಅನ್ನ ಎಲ್ಲ ನೋಟ್ ಮಾಡಿ. ಆಲ್ರೆಡಿ ಡೆಫಿನೆಟ್ಲಿ ಎಲ್ಲಾ ಮೆಸೇಜ್ ಮಾಡಿದವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಏನಾದ್ರು ಕ್ವಶನ್ಸ್ ಇದ್ರೆ, ಏನಾದ್ರು ಕಾಫಿ ಬಗ್ಗೆ ಮಾತಾಡೋದಿದ್ರೆ ನೀವು ಮಾತಾಡ್ಬೋದು. ಕಾಫಿಯನ್ನ ಕೊಡಿ, ಪ್ಲಸ್ ರಿಸಲ್ಟ್ 100% ಸಿಗ್ತದೆ. ರೆಗ್ಯುಲರ್ ಯೂಸ್ ಮಾಡ್ಲಿಕ್ಕೆ ಹೇಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಆಲ್ ದ ಮೆಸೇಜ್ ಮೇಕರ್ಸ್. ಥ್ಯಾಂಕ್ ಯು. ಓಕೆ, ವಿಲ್ ವೈಂಡ್ ಅಪ್ ಮ್ಯಾಮ್. ಯಾರಾದ್ರೂ ಇದ್ರೆ ಹೇಳಿ, ಇಲ್ಲಾಂದ್ರೆ ವಿ ವಿಲ್ ವೈಂಡ್ ಅಪ್ ಟುಡೇಸ್ ಪ್ರೋಗ್ರಾಮ್. ಪ್ರತಿಯೊಬ್ರು ಲಾಸ್ಟ್ ಮಿನಿಟ್ ನಿಮ್ಗೆ 85 ಪೀಪಲ್ ಇವತ್ತು ಬಂದಿದ್ರಿ. ಸೊ ಏನಾದ್ರು ನಿಮ್ಗೆ ಡೌಟ್ ಇದ್ರೆ, ನಿಮ್ಗೆ ಸ್ಪಾನ್ಸರ್ ಇದಾರೆ, ನಿಮ್ಮ ಅಪ್ಲೈನ್ ಇದಾರೆ, ಕಂಪನಿ ಇದೆ, ಅವ್ರ ಜೊತೆಗೆ ನೀವು ಡಿಸ್ಕಸ್ ಮಾಡ್ಬೋದು. ಏನೋ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಸೊ ಡಿಸೆಂಬರ್ ಮಂತ್ ಎಂಡ್ ಇದೆ. ಸೊ ಯಾರಾದ್ರೂ TSIP ಆಗೋದು, TSIP ಹೋಗ್ಬೇಕಾದಿದ್ದವ್ರು, ಸ್ವಲ್ಪ ಪ್ರಮಾಣದಲ್ಲಿ ಏನಾದ್ರು ಮಿಸ್ ಆಗೋ ಚಾನ್ಸ್ ಇದ್ದವರು, ಸೊ ಯಾವ ರೀತಿ ನೀವು ಪ್ರಮೋಟ್ ಮಾಡಬಹುದು ಅದ್ರ ಬಗ್ಗೆ ವಿ ವಿಲ್ ಡಿಸ್ಕಸ್. ಎನಿಬಡಿ ಯು ಕ್ಯಾನ್ ಕಾಲ್ ಅಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಯೋರ್ ಇನ್ಫಾರ್ಮೇಶನ್ ಸರ್. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಶುಭ ದಿನ. ಓಕೆ, ಎಲ್ಲರಿಗೂ ಶುಭ ದಿನ. ಇದೇ ಪಾಸ್ವರ್ಡ್ ಮತ್ತು ID ಇಂದ ನಾಳೆ ಮತ್ತೆ ಲಾಗಿನ್ ಆಗಿ. ಥ್ಯಾಂಕ್ ಯು. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಥ್ಯಾಂಕ್ ಯು ಭೂಮಿಕಾ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್. ರಿಯಲಿ ವಂಡರ್ಫುಲ್. ಯು ಆರ್ ಡೂಯಿಂಗ್ ವೆರಿ ವೆಲ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
ಎಂಡ್ ಮಾಡ್ಲಿ ರೀ ಸರ್? ಎಂಡ್ ಮಾಡಿ ಕ್ಲೋಸ್ ಮಾಡಿ. ಹಾ, ಥ್ಯಾಂಕ್ ಯು ಸರ್.